ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನನ್ನ ಒಡೆಯನು, ರಕ್ಷಕನು, ವಿಮೋಚಕನು, ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ, ಕೃಪಾ, ಕಟಾಕ್ಷ ನಿಮ್ಮನ್ನ ಹಿಂಬಾಲಿಸಲಿ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ಸಂದರ್ಭದಲ್ಲಿ ಆಮೋಸನ ಪ್ರವಾದನೆಯ ಗ್ರಂಥ, the book of Amos, chapter 4, verse 12. ಆದ ಕಾರಣ ಇಸ್ರಾಯೇಲೇ, ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ. ಇಸ್ರಾಯೇಲೇ, ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಹಲ್ಲೆಲೂಯಾ. ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊ. ಈ ಸಂದರ್ಭದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಈ ವಾಕ್ಯವನ್ನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ಓದುವಾರ ನಾವು ಒಳ್ಳೆ ವಾಕ್ಯಗಳನ್ನು ನಾವು ಕೇಳಿದ್ದೇವೆ ಪ್ರಿಯರೇ. ಈ ವಾರ ದೇವರು ನಮ್ಮೊಟ್ಟಿಗೆ ಮಾತನಾಡುವಂಥ ವಿಷಯ, ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧವಾಗಿರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧವಾಗಿರು. ನಿನ್ನ ಜೀವಿತದಲ್ಲಿ, ಎಲ್ಲ ಮನುಷ್ಯರ ಜೀವಿತದಲ್ಲಿ ಬಹಳ ಒಳ್ಳೆಯ ಕಾರ್ಯ, ಬಹಳ ಎಲ್ಲ ಒಂದು ಭೂಲೋಕ, ಇಡೀ ಪ್ರಕೃತಿ ಎಲ್ಲವೂ ಕೂಡ ಆಸೆ ಪಡುವಂತ ಕಾರ್ಯ ಯಾವುದಂದ್ರೆ, ದೇವರು ಪುನಃ ಎರಡನೇ ಸಾರಿ ಈ ಲೋಕಕ್ಕೆ ಬರುವಂತದ್ದನ್ನ ಎದುರು ನೋಡುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾವ ಕಾರ್ಯ? ದೇವರ ಬರುವಿಕೆಗಾಗಿ ಈ ಪ್ರಕೃತಿ ಎದುರು ನೋಡ್ತಾ ಇದೆ. ದೇವರ ಬರುವಿಕೆಗಾಗಿ ಯೇಸು ಕ್ರಿಸ್ತನನ್ನ ನಂಬಿದಂತ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಎದುರು ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಒಂದು ಅಂತ್ಯಕಾಲದ ದಿನಗಳಲ್ಲಿ ಜನರು ಬಹಳವಾದ ರೀತಿಯಲ್ಲಿ ಪಾಪಕ್ಕೆ ದಾಸರಾಗಿ ಮೊದಲು ಮಾಡಿದಂತ ಪಾಪಗಳಿಗಿಂತ ಇನ್ನೂ ಹೆಚ್ಚಿನ ಪಾಪಗಳನ್ನು ಏನ್ ಮಾಡ್ತಾ ಇರ್ತಾರೆ? ಮಾಡುವವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರು ಇವತ್ತು ದಿನ ಹೇಳ್ತಾ ಇದ್ದಾನೆ, ನಿನ್ನ ದೇವರ ಬರುವಿಕೆಗಾಗಿ ನೀನು ಸಿದ್ಧವಾಗಿರಬೇಕು. ಇವತ್ತಿನ ದಿನ ಅನೇಕರು ಅನೇಕ ವಿಷಯಗಳಿಗಾಗಿ ಸಿದ್ಧವಾಗ್ತಾರೆ. ಸಿದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ. ಸಿದ್ಧತೆ ಅಂದ್ರೆ ಗೊತ್ತಾಗ್ತಾ? ರೆಡಿಯಾಗಿ ಇರುವಂತದ್ದು. ಏನಾಗಿದೆ ಸಿದ್ಧತೆ ಅಂದ್ರೆ? ರೆಡಿಯಾಗಿ ಇರುವಂತದ್ದು ಬಹಳವಾದಂತ ಮುಖ್ಯವಾಗಿರುವಂತ ಕಾರ್ಯಪ್ರಿಯರೇ. ಇವತ್ತಿನ ದಿನ ಎಕ್ಸಾಮ್ಸ್ ಗಳಿಗೋಸ್ಕರವಾಗಿ ವಿದ್ಯಾರ್ಥಿಗಳು ಏನಾಗ್ತಾ ಇರ್ತಾರೆ? ಸುಮಾರು ತಿಂಗಳುಗಳಿಂದ ಸಿದ್ಧವಾಗ್ತಾ ಇರ್ತಾರೆ. ರೈತನು ತನ್ನ ಹೊಲದಲ್ಲಿ ಇರ್ತಕ್ಕಂಥ ಎಲ್ಲ ಒಳ್ಳೆಯ ಬೆಳೆಯನ್ನ ಬಿತ್ತಬೇಕು ಅಂತೇಳಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಆತನು ಏನ್ ಮಾಡ್ತಾ ಇರ್ತಾನೆ? ಸಿದ್ಧತೆಯನ್ನ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಯಾರಾದ್ರೂ ನೀವು ಸಿಂಧನೂರಿಗೆ ಬೆಳಗಾಂ ಮುಂಜಾನೆ 6 ಗಂಟೆ ಬಸ್ಸಿಗೆ ಹೋಗ್ಬೇಕು ಅಂತೇಳಿ ನೀವು ಅಂದುಕೊಂಡ್ರೆ, ನೀವು 5 ಗಂಟೆಗೆ 4 ಗಂಟೆಗೆ ಎದ್ದು ನೀವು ಏನಾಗ್ತೀರಿ? ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ನೀವು ಸಿದ್ಧರಾಗಿ ಇರ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಿದ್ಧತೆ ಎನ್ನುವಂಥದ್ದು ಬಹಳ ಮುಖ್ಯ. ಇವೆಲ್ಲವೂ ಕೂಡ ಲೋಕ ರೂಢಿಯ ಸಿದ್ಧತೆಗಳಾಗಿದ್ದಾವೆ. ಆದರೆ ನಾವು ಆತ್ಮಿಕವಾಗಿ ಸಿದ್ಧರಾಗುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ಪುನಃ ಬರುತ್ತೀನಿ ಎಂಬುದಾಗಿ ಆತನು ಹೇಳಿದ್ದಾನೆ. ಆತನ ಬರುವಿಕೆಗಾಗಿ ನಾವೇನಾಗಬೇಕು? ಸಿದ್ಧರಾಗಿ ನಿಂತುಕೊಳ್ಳಬೇಕು. ಯಾಕೆ ದೇವರ ಬರುವಿಕೆಗೆ ನಾವು ಸಿದ್ಧರಾಗಬೇಕಂದ್ರೆ, ದೇವರು ತನ್ನ ಮೊದಲನೇ ಬರುವಿಕೆಯಲ್ಲಿ ತನ್ನ ಪರಿಪೂರ್ಣವಾದಂತ ಪ್ರೀತಿಯನ್ನ ತೋರಿಸಿದ್ದಾನ. ಹಲ್ಲೆಲೂಯಾ. ಏನ್ ತೋರಿಸಿದ್ದಾನ?
ಪ್ರೀತಿಯನ್ನ ತೋರಿಸಿದ್ದಾನ. ಆದರೆ ತನ್ನ ಎರಡನೆಯ ಬರುವಿಕೆಯಲ್ಲಿ ದೇವರು ತನ್ನ ಉಗ್ರ ಕೋಪವನ್ನ ತೋರಿಸಲಿಕ್ಕಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ಉಗ್ರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ನಾವೇನಾಗಬೇಕು? ಸಿದ್ಧರಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಿದ್ಧರಾಗಿ ನಾವು ನಿಲ್ಲಬೇಕು. ಯಾಕೆ ಸಿದ್ಧತೆ ಎನ್ನುವಂಥದ್ದು ನಮ್ಮ ಆತ್ಮಿಕ ಜೀವಿತದಲ್ಲಿ ಬಹಳ ಮುಖ್ಯ ಅಂದ್ರೆ ದೇವರ ಉಗ್ರ ಕೋಪದಿಂದ ನಾವು ತಪ್ಪಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ದೇವರು ಮೊದಲನೇದಾಗಿ ತನ್ನ ಪ್ರೀತಿಯನ್ನ ತೋರಿಸಿದ್ದಾನ. ಯಾವ ರೀತಿಯಾಗಿ ಪ್ರೀತಿಯನ್ನ ತೋರಿಸಿದ್ದಾನಂದ್ರೆ ಪಾಪರಹಿತನು ಪಾಪಿಗಳಿಗಾಗಿ ಸಾಯುವಂಥದ್ದು ಧರ್ಮವ? ನೀವೇ ಹೇಳ್ರಿ. ಪಾಪ ಇರಲಾರದ ದೇವರು ಪಾಪಿಗಳಾಗಿರ್ತಕ್ಕಂಥ ಎಲ್ಲ ನರಮನುಷ್ಯರಿಗಾಗಿ ಸಾಯುವಂಥದ್ದು ಧರ್ಮವ ಅಂತೇಳಿ ಒಬ್ರು ಬಂದು ಏನ್ ಮಾಡಿದ್ರಂತೆ? ಅಯ್ಯವ್ರನ್ನ ಕೇಳಿದ್ರಂತ ಪ್ರಿಯರೇ. ಹೇಳ್ತಾ ಇದ್ದೀರಿ ನೀವು, ನಾವೆಲ್ಲರೂ ಪಾಪಿಗಳೇ, ನಾವೆಲ್ಲರೂ ದೋಷಗಳನ್ನ ಮಾಡಿದಂಥವರೇ. ಆದ್ರೆ ಪಾಪಿಗಳಿಗಾಗಿ ಪಾಪರಹಿತನಾಗಿರುವಂತ ದೇವರು ಸಾಯುವಂಥದ್ದು ನ್ಯಾಯವೇ ಆಗಿದೆ. ಯಾಕಂದ್ರೆ ಆತನು ತನ್ನ ಪರಿಶುದ್ಧವಾದ ರಕ್ತದ ಮೂಲಕವಾಗಿ ನಮ್ಮ ಪಾಪವನ್ನು ತೊಳಿಬೇಕಾದ್ರೆ ರಕ್ತ ಪ್ರೋಕ್ಷಣೆ ಅವಶ್ಯಕವಾಗಿದೆ ಪ್ರಿಯರೇ. ರಕ್ತ ಪ್ರೋಕ್ಷಣೆ ಆಗಲಾರದೆ ಇದ್ರೆ ಮನುಷ್ಯನ ಪಾಪಗಳು ಏನಾಗೋದಿಲ್ಲ? ಪರಿಹಾರವಾಗೋದಿಲ್ಲ. ತನ್ನ ಪ್ರೀತಿಯನ್ನ ದೇವರು ತೋರಿಸಿದ ಯಾವ ರೀತಿಯಾಗಿ ತೋರಿಸಿದಂದ್ರೆ ತನ್ನನ್ನ ತಾನು ಸಿಂಹಾಸನವನ್ನ ಬಿಟ್ಟು ಶಿಲುಬೆಯವರೆಗೆ ಆತನು ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನಾಗಿ ಮನುಷ್ಯನಾಗಿ ಬಂದು ಆತನು ಏನ್ ಮಾಡಿದ? ತನ್ನ ಪ್ರಾಣವನ್ನ ಕೊಟ್ಟು ನಮಗಾಗಿ ಏನ್ ಮಾಡಿದ ಪ್ರಿಯರೇ? ರಕ್ಷಣೆಯ ಮಾರ್ಗವನ್ನ ತೆರೆದಿಟ್ಟನು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮೊದಲನೇದಾಗಿ ದೇವರು ಪ್ರೀತಿಯನ್ನ ತೋರಿಸಿದ್ದಾನೆ. ಆದ್ರೆ ಎರಡನೇ ಬರುವಿಕೆಯಲ್ಲಿ ಆತನು ಉಗ್ರ ಕೋಪ ಉಳ್ಳವನಾಗಿ ಬರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಉಗ್ರ ಕೋಪ ಉಳ್ಳವನಾಗಿ ಬರ್ತಾನಂದ್ರೆ ಆತನು ಇನ್ನು ಯಾರು ಕೂಡ ನಂಬಿಲ್ವೋ, ಯಾವ ಸೈತಾನನು ಆತನ ಆಜ್ಞೆಗಳನ್ನ ಮೀರಿ ನಡೆದಿದ್ದಾನೋ, ಅನೇಕರನ್ನ ಆ ಒಂದು ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೋ ಅವರನ್ನ ಸೀಳಿ ಬಿಡುವುದಕ್ಕಾಗಿ ದೇವರ ಪ್ರೀತಿಯನ್ನ ಮಾತ್ರ ನಾವು ಕೇಳಿದ್ದೀವಿ. ಆದ್ರೆ ದೇವರ ಕೋಪವೂ ಕೂಡ ಇದೆ. ಹಲ್ಲೆಲೂಯಾ. ಆ ಕೋಪ ಯಾರಿಗೆ ಇರೋದಿಲ್ಲ? ಯಾರು ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಿ ನೀತಿವಂತರಾಗಿ ಜೀವಿಸ್ತಾ ಇರ್ತಾರೋ ಅವರಿಗೆ ಕೋಪ ಎನ್ನುವಂಥದ್ದು ಇಲ್ಲ ಪ್ರಿಯರೇ. ಅವರು ದೇವರಿಗೆ ಪ್ರೀತಿ ಪಾತ್ರರಾದ ಮಕ್ಕಳಾಗಿರ್ತಾರೆ. ಮೊಟ್ಟ ಮೊದಲನೇದಾಗಿ ನಾವು ಇವತ್ತಿನ ದಿನ ಧ್ಯಾನ ಮಾಡೋಣ. ಯಾಕೆ ದೇವರ ಬರುವಿಕೆಗಾಗಿ ಸಿದ್ಧವಾಗುವಂಥದ್ದು ಮುಖ್ಯ? ಹಲ್ಲೆಲೂಯಾ. ನೋಹನ ಜೀವಿತದ ಮೂಲಕವಾಗಿ ಕೆಲವೊಂದು ಆತ್ಮಿಕ ಪಾಠಗಳನ್ನು ನಾವು ಕಲಿತುಕೊಳ್ಳೋಣ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕವನ್ನು ತೆರೆದಿಟ್ಕೊಳ್ರಿ. ನೋಹನ ಜೀವಿತದ ಮೂಲಕವಾಗಿ ನೋಹನು ಯಾವ ರೀತಿಯಾಗಿ ಸಿದ್ಧತೆಯನ್ನ ನಡೆಸಿದನು ಎಂಬುದಾಗಿ ನಾವು ನೋಡೋಣ. ಹಲ್ಲೆಲೂಯಾ. 6ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 13ನೇ ವಾಕ್ಯ. ಆಗ ದೇವರು ಎಲ್ಲಾ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯದೆ ನಾನು ಅವರನ್ನು ಭೂಮಿಯ ಮೇಲೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಸಿದ್ಧತೆಗೆ ನಾವು ಮೊಟ್ಟ ಮೊದಲನೇದಾಗಿ ದೇವರ ಮಾತನ್ನ, ದೇವರ ಶಬ್ದವನ್ನು ನಾವು ಕೇಳುವವರಾಗಿರಬೇಕು ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ದೇವರು ಯಾರಾಗಿದ್ದಾನೆ, ದೇವರ ಸ್ವರ ಏನಾಗಿದೆ ಎಂಬುದಾಗಿ ನೋಹನು ದೇವರ ಸ್ವರವನ್ನ ಏನ್ ಮಾಡಿದ? ಗುರುತು ಹಿಡಿದ. ಇವತ್ತಿನ ದಿನ ಅನೇಕ ದೆವ್ವಗಳ ಸ್ವರ, ಅನೇಕ ದುರಾತ್ಮ ಶಕ್ತಿಗಳ ಸ್ವರವನ್ನ ಜನರು ನಂಬಿ ನಾಶನಕ್ಕೆ ಹೋಗ್ತಾ ಇದ್ದಾರೆ. ದೇವರ ಸ್ವರವನ್ನ ಯಾರು ಕೂಡ ಗುರುತು ಹಿಡಿಯಲಾರದಂತ ಪರಿಸ್ಥಿತಿಗೆ ಜನರು ಒಳಗಾಗಿದ್ದಾರೆ ಪ್ರಿಯರೇ. ನೋಹನು ತನ್ನ ಕಾಲದಲ್ಲಿ 500 ವರ್ಷಗಳವರೆಗೆ ಆತನು ಬದುಕಿದಾಗ ದೇವರು ಪ್ರತ್ಯಕ್ಷನಾಗಿ ಸ್ವರದ ಮೂಲಕವಾಗಿ ಮಾತಾಡಿದಾಗ ದೇವರ ಸ್ವರವನ್ನ ನೋಹನು ಏನು ಮಾಡಿದ? ಗುರುತು ಹಿಡಿದ. ದೇವರು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನೋಹನು
ಗುರುತು ಹಿಡಿದ 6ನೇ ಅಧ್ಯಾಯದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಯ್ಯೋ, ಇವರು ನನ್ನ ಮಾತುಗಳನ್ನ ಕೇಳಲಾರದ ಹಾಗೆ ಇವರ ಕಿವಿಗಳನ್ನ ಬೇರೆ ಕಡೆಗೆ ತಿರುಗಿಸಿದ್ದಾರೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನನ್ನ ಮಾತನ್ನ ಕೇಳ್ತಾ ಇಲ್ಲ, ನನ್ನ ಮಾತನ್ನ ಗ್ರಹಿಸಿಕೊಳ್ತಾ ಇಲ್ಲ. ಇವರು ಪುನಃ ತಪ್ಪುಗಳ ಮೇಲೆ ತಪ್ಪನ್ನೇ ಮಾಡ್ತಾ ಇದ್ದಾರೆ. ನನ್ನ ಮಾತುಗಳನ್ನ ಕೇಳಲಾರದ ಹಾಗೆ ತಮ್ಮ ಹೃದಯವನ್ನ ಮಂದ ಮಾಡಿಕೊಂಡಿದ್ದಾರೆ. ಕಿವಿಗಳನ್ನ ಕೇಳಲಾರದ ಹಾಗೆ ಅವರು ಆ ರೀತಿಯಾಗಿ ತಪ್ಪಿ ಹೋಗಬೇಕೆಂಬುದಾಗಿ ಇಟ್ಟುಕೊಂಡಿದ್ದಾರೆ ಎಂಬುದಾಗಿ 6ನೇ ಅಧ್ಯಾಯದಲ್ಲಿ ಯೆರೆಮೀಯನ ಗ್ರಂಥದಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದರೆ ನೋಹ ದೇವರ ಸ್ವರವನ್ನ ಗುರುತಿಸಿದ. ದೇವರ ಸ್ವರವನ್ನ ಕೇಳ್ತಾ ಇದ್ದೀರಿ ಅನೇಕರು, ನಿಜಾನೇ. ಆದ್ರೆ ದೇವರ ಸ್ವರವನ್ನ ನೀವೇನ್ ಮಾಡ್ಬೇಕು? ಗುರುತು ಹಿಡಿಬೇಕು ಪ್ರಿಯರೇ. ಹಲ್ಲೆಲೂಯಾ. ಒಂದ್ಸಾರಿ ಹೋದ್ರಿ ಯೆರೆಮೀಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಇರ್ತಕ್ಕಂಥ ಮಾತನ್ನ 10ನೇ ವಚನ. ಯಾರ ಸಂಗಡ ಮಾತಾಡಿ ಅವರು ಗಮನಿಸುವಂತೆ ಸಾಕ್ಷಿ ಕೊಡಲಿ. ಇಗೋ, ಅವರು ಕರ್ಣ ಶುದ್ಧಿ ಇಲ್ಲದವರು, ಕೇಳಲಾರರು. ಅಯ್ಯೋ, ಯೆಹೋವನ ಮಾತು ಅವರಿಗೆ ತಿರಸ್ಕಾರ, ಅದರಲ್ಲಿ ಅವರಿಗೆ ಆನಂದವೇ ಇಲ್ಲ. ಆದ ಕಾರಣ ಯೆಹೋವನ ರೋಷವು ನನ್ನಲ್ಲಿ ತುಂಬಿ ತುಳುಕುತ್ತದೆ ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ಸ್ವರವನ್ನ ಗುರುತಿಸ್ತಾ ಇಲ್ಲ ಜನರು, ದೇವರ ಮಾತನ್ನ ಗುರುತಿಸ್ತಾ ಇಲ್ಲ ಜನರು. ಅದರ ಸಲುವಾಗಿ ನಾಶನ ಎನ್ನುವಂಥದ್ದು ಹಠಾತ್ತನೆ ಅವರ ಮೇಲೆ ಬೀಳಲಿಕ್ಕಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ನೋಹನು ನೀತಿವಂತನಾಗಿ ನಂಬಿಕೆಯಿಂದ ತನ್ನ ಜೀವಿತವನ್ನ ಕಟ್ಟಿಕೊಳ್ಳುವಾಗ ದೇವರು ಭೂಲೋಕವನ್ನೆಲ್ಲ ನೋಡಿದಾಗ ಅವಾಗ ದೇವರಿಗೆ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇದೆ? ಜನರು ಮಾಡುವಂತ ಪಾಪದ ಕಾರ್ಯಗಳು, ಜನರು ಮಾಡುವಂತ ಅನ್ಯಾಯದ ಕಾರ್ಯಗಳು, ಜನರು ಮಾಡುವಂತ ಹೇಯವಾದ ಕೃತ್ಯಗಳು ಯಾರಿಗೆ ಕಾಣಿಸ್ತಾ ಇದೆ? ದೇವರಿಗೆ ಕಾಣಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ನೋಹನು ಆ ಎಲ್ಲಾ ಜನರ ಮಧ್ಯದಲ್ಲಿ ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದ. ಹಲ್ಲೆಲೂಯಾ. ಎಲ್ಲರೂ ಪಾಪಿಗಳಾಗಿದ್ದಾರೆ, ಎಲ್ಲರೂ ಅನ್ಯಾಯವಾದ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ, ಎಲ್ಲರೂ ದೇವ ದ್ರೋಹಿಗಳಾಗಿ ಜೀವಿಸ್ತಾ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಮಾತ್ರ ಪ್ರತ್ಯೇಕವಾಗಿ ಜೀವಿಸ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಮಾತ್ರ ದೇವರ ಸ್ವರಕ್ಕೆ ಕಿವಿ ಕೊಡ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಮಾತ್ರ ದೇವರಿಗೆ ನಂಬಿ ವಿಧೇಯನಾಗಿ ನಡೆದುಕೊಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಮಾತ್ರ ಅನ್ಯಾಯ ಮಾಡಲಾರದ ಹಾಗೆ, ಪಾಪ ಮಾಡಲಾರದ ಹಾಗೆ ತನ್ನ ಕುಟುಂಬವನ್ನ ಕಾಪಾಡಿಕೊಂಡು ನೋಡಿಕೊಂಡು ಹೋಗ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೊಟ್ಟ ಮೊದಲನೇದಾಗಿ ದೇವರ ಬರುವಿಕೆಗೆ ನಾವು ಸಿದ್ಧವಾಗಬೇಕಾದ್ರೆ ಮೊದಲು ದೇವರ ಸ್ವರವನ್ನ ನಾವು ಗುರುತು ಹಿಡಿಬೇಕು. ಏನ್ ಹಿಡಿಬೇಕು ಗುರುತು? ಯಾವುದು ದೇವರ ಸ್ವರವಾಗಿದೆ. ಹಲ್ಲೆಲೂಯಾ. ಮನುಷ್ಯರ ಮಾತುಗಳು ದೇವರ ಸ್ವರವಲ್ಲ ಪ್ರಿಯರೇ. ಹಲ್ಲೆಲೂಯಾ. ಕಣಿ ಹೇಳುವಂತವರು, ಮಾಟ ಮಂತ್ರಗಾರರು, ಅದು ದೇವರ ಸ್ವರವಲ್ಲ, ದುರಾತ್ಮನ ಸ್ವರ ಎಂಬುದಾಗಿ ಜಕರಿಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದಲ್ಲಿ 2-3 ವಚನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಇವತ್ತಿನ ದಿನ ನೀನು ನೋಹನ ರೀತಿಯಲ್ಲಿ ಮೊದಲನೇದಾಗಿ ದೇವರ ಸ್ವರಕ್ಕೆ ನೀನು ಕಿವಿಗೊಡಬೇಕು. ದೇವರು ನಿನ್ನಿಂದ ಆಸ್ತಿ ಐಶ್ವರ್ಯವನ್ನ ಕೇಳ್ತಾ ಇಲ್ಲ, ನಿನ್ನ ಆತ್ಮ ಬಹಳ ಬೆಲೆಯುಳ್ಳಂತದ್ದು. ಹಲ್ಲೆಲೂಯಾ. ದೇಹ ಹೋಗುತ್ತೆ. ಹಲ್ಲೆಲೂಯಾ. 120 ವರ್ಷಗಳು ಅಬ್ಬಬ್ಬಾ ಅಂದ್ರೆ ಮನುಷ್ಯನು ಬದುಕುವಂಥದ್ದು. ಹಲ್ಲೆಲೂಯಾ. ಆಮೇಲೆ ಮಣ್ಣಿಗೆ ಮಣ್ಣಾಗಿ ಹೋಗ್ತಾನೆ. ಆದರೆ ಆ ಒಂದು ಪ್ರಾಣ ಇರುವಾಗ, ಆತ್ಮ ಇರುವಾಗ ನೀನು ದೇವರನ್ನ ತಿಳಿದುಕೊಳ್ಳಬೇಕು. ದೇವರ ಸ್ವರಕ್ಕೆ ನೀನು ಕಿವಿಗೊಟ್ಟು ನಡಿಬೇಕು. ಇವತ್ತಿನ ದಿನ ಜನರು, ಅಯ್ಯೋ ದೇವ್ರ ಹತ್ರ ಬಂದೆ ಇನ್ನೂ ಕಾರ್ಯಗಳು ಆಗ್ತಾ ಇಲ್ಲ, ದೇವ್ರ ಹತ್ರ ಬಂದೆ ಇನ್ನೂ ದೇವರು ನನಗೆ ಅದ್ಭುತವನ್ನ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ನೀನು ದೇವರ ಸ್ವರಕ್ಕೆ ಕಿವಿ ಕೊಡ್ತಾ ಇಲ್ಲ. ಹೇಳಿದ್ರಲ್ಲ ಅಪ್ಪವ್ರು, ಈಗ ಆಚಾರ ಭಕ್ತಿಯನ್ನ ಮಾಡ್ತಾ ಇದೆಯಾ, ಬಂದ್ನೆ ಹೋದ್ನೆ ಕುಂತ್ನೆ ಅವ್ರು ಮಾಡಿದಂಗೆ ಮಾಡಿದ್ನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಜೀವಿಸ್ತಾ ಇದೆಯಾ, ಪ್ರಯೋಜನ ಇಲ್ಲ. ಕ್ರಿಯೆ ಇಲ್ಲದ ವಿಶ್ವಾಸ ಸತ್ತದ್ದು ಎಂಬುದಾಗಿ ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೇವರ ವಾಕ್ಯ ಹೇಳ್ತಾ ಇದೆ, ಎಲ್ಲಾ ಜನರು ಪಾಪಿಗಳಾಗಿ ಜೀವಿಸುವಾಗ ಒಬ್ಬ ವ್ಯಕ್ತಿ ಪ್ರತ್ಯೇಕವಾಗಿ ಇದ್ದ. ಇವತ್ತು ನೀನು ಪ್ರತ್ಯೇಕವಾಗಿ ದೇವರಿಗಾಗಿ ಜೀವಿಸ್ತಾ ಇದೀಯಾ? ದೇವರ ಸ್ವರವನ್ನ ಕೇಳ್ತಾ ಇದೀಯಾ? ದೇವರ ಸ್ವರಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದೆಯಾ? ನೋಹನನ್ನು ನೋಡಿದಾಗ ದೇವರು ಮಾತಾಡ್ತಾ ಇದ್ದಾನೆ, ಎಲ್ಲಾ ಮನುಷ್ಯರಿಗೆ ನಾನು ಅಂತ್ಯವನ್ನ
ನೇಮಕ ಮಾಡಿದ್ದೇನೆ. ಬೆಟ್ಟ ಗುಡ್ಡಗಳು ಮುಳುಗುವಷ್ಟು 40 ದಿನ ಹಗಲು ಇರುಳು ಮಳೆ ಬರುತ್ತದೆ. ಎಲ್ಲಾ ಭೂಮಿ ಏನಾಗುತ್ತೆ? ತುಂಬಿ ತುಳುಕಾಡುತ್ತೆ. ಎಲ್ಲ ಸಮುದ್ರದ ತೂಬುಗಳು ಒಡೆದು ಹೋಗ್ತವೆ. ಹಲ್ಲೆಲೂಯಾ. ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ, ಮಹಾರಾಷ್ಟ್ರದ ಕೊಯ್ನಾ ಎನ್ನುವಂತ ಡ್ಯಾಮಿನ ನೀರು ಬಿಟ್ಟ ಒಂದು ಕಾರಣಕ್ಕಾಗಿ ಏನಾಯ್ತು? ಜಲಪ್ರಳಯ, ಸ್ಫೋಟ ಆಯ್ತು. ಯಾಕಡೆ? ನಮ್ಮ ಭಾಗದಲ್ಲಿ, ಬೆಳಗಾವಿ, ರಾಯಚೂರು, ಯಾದಗಿರಿ ಆ ಸೈಡ್ ಎಲ್ಲೆಲ್ಲ. ಹಲ್ಲೆಲೂಯಾ. ಜನರು ಆ ನೀರನ್ನು ನೋಡಿ ಅಬ್ಬಬ್ಬಾ ಅಂದಿದ್ದಾರೆ. ಹಲ್ಲೆಲೂಯಾ. ಆಗಿನ ಕಾಲದಲ್ಲಿ ಇಡೀ ಭೂಮಿ ತುಂಬ ಎಲ್ಲ ಕೂಡ ಏನಿದೆ? ನೀರು ಇದೆ. 40 ದಿನ ಹಗಲು ಇರುಳು ನೀರನ್ನು ನಾನು ಬರ ಮಾಡ್ತೀನಿ. ದೇವರು ಮೊದಲನೇದಾಗಿ ಎಚ್ಚರಿಕೆ ಕೊಡ್ತಾನೆ. ಹಲ್ಲೆಲೂಯಾ. ದೇವರು ಮೊದಲೇ ಎಚ್ಚರಿಕೆ ಕೊಟ್ಟಾದ ಮೇಲೇನೆ ಆತನ ಮಾತಿಗೆ ಯಾರು ವಿಧೇಯರಾಗ್ತಾರೋ ಅವರನ್ನ ಏನ್ ಮಾಡ್ತಾನೆ? ದೇವರು ರಕ್ಷಣೆ ಮಾಡ್ತಾನೆ. ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಮೊದಲನೇದಾಗಿ ನಾವು ಕರ್ತನ ಧ್ವನಿಯನ್ನ ಗುರುತು ಇಡಬೇಕು. ದೇವರ ಧ್ವನಿ ಏನಾಗಿದೆ ಎಂಬುದಾಗಿ ನಾವು ಗುರುತು ಹಿಡಿದು ದೇವರಿಗೆ ಲಕ್ಷ್ಯ ಕೊಟ್ಟು ನಾವು ಜೀವಿಸಬೇಕು. ಪ್ರಿಯರೇ, ಮೊಟ್ಟ ಮೊದಲನೇದಾಗಿ ದೇವರ ಬರುವಿಕೆಗೆ ನಾವು ಸಿದ್ಧರಾಗಬೇಕಂದ್ರೆ ದೇವರ ಸ್ವರವನ್ನ ನಾವು ಕೇಳಬೇಕು. ಹಲ್ಲೆಲೂಯಾ. ಕೇಳಿ ನಡಿಬೇಕು. ಅದನ್ನ ನಂಬಿ ನಾವು ನಡಿಬೇಕು. ಪ್ರಿಯರೇ, ಹಲ್ಲೆಲೂಯಾ. ನೋಹನ ಜೀವಿತವನ್ನು ನಾವು ನೋಡುವಾಗ ಆತನು ತನ್ನ ದೇವರ ಬರುವಿಕೆಗಾಗಿ ಆತನು ಸಿದ್ಧನಾಗಿ ಇದ್ದ. ದೇವರು ಕಳುಹಿಸುವಂತ ಜಲಪ್ರಳಯಕ್ಕೆ ತನ್ನನ್ನು ತಾನು ಏನ್ ಮಾಡ್ತಾ ಇದ್ದಾನೆ? ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ತನ್ನ ಕುಟುಂಬವನ್ನು ತಾನು ಸಿದ್ಧಪಡಿಸಿಕೊಳ್ತಾ ಇದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಸಮುವೇಲನ ಗ್ರಂಥದಲ್ಲಿ ಸುಮಾರು ವರ್ಷಗಳಿಂದ ದೇವರ ಆಲಯದಲ್ಲಿ ಯಾಜಕನಾಗಿರ್ತಕ್ಕಂಥ ಏಲಿ ಎನ್ನುವಂತ ಭಕ್ತನು ಸುಮಾರು ವರ್ಷಗಳಿಂದ ಆತನಿಗೆ ದೇವರ ಸ್ವರವೇ ಉಂಟಾಗ್ತಾ ಇದ್ದಿಲ್ಲ. ದೇವರ ಪ್ರವಾದನೆಗಳು ಬರ್ತಾ ಇದ್ದಿಲ್ಲ. ಆದರೆ ಚಿಕ್ಕ ಹುಡುಗ ಆಗ ತಾನೇ ದೇವರ ಆಲಯಕ್ಕೆ ಸಮರ್ಪಣೆ ಮಾಡಿರ್ತಕ್ಕಂಥ ಹನ್ನಳ ಮಗನಾದ ಸಮುವೇಲನಿಗೆ ದೇವರ ಸ್ವರ ಕೇಳಿಸ್ತಾ ಇತ್ತು. ಪ್ರಿಯರೇ, ಹಲ್ಲೆಲೂಯಾ. ಯಾಕೆ ಏಲಿ ಪ್ರವಾದಿಗಳಿಗೆ ಕೇಳಿಸ್ತಾ ಇಲ್ಲ ಅಂದ್ರೆ, ಏಲಿ ಪ್ರವಾದಿಗೆ ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಿನ್ನ ಮಕ್ಕಳು ದುಷ್ಟವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ನಿನ್ನ ಮಕ್ಕಳು ಅಪವಿತ್ರವಾದ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅವರಿಗೆ ನೀನು ಗದರಿಸು, ಅವರಿಗೆ ನೀನು ಬುದ್ಧಿ ಹೇಳು ಅಂದ್ರೆ ಏಲಿಯು ಬುದ್ಧಿ ಹೇಳಲಾರದ ಹಾಗೆಯೇ ಇದ್ದಾನೆ. ಸರಿಯಾದ ರೀತಿಯಲ್ಲಿ ಮಕ್ಕಳನ್ನ ಏಲಿ ಬೆಳೆಸಲಿಲ್ಲ. ದೇವರು ಹೇಳ್ತಾ ಇದ್ದಾನೆ. ಆದ್ರೆ ಆತನು ತನ್ನ ಹೃದಯವನ್ನ ಕಠಿಣ ಮಾಡಿಕೊಂಡಾಗ ದೇವರ ಪ್ರವಾದನೆಗಳು ಏಲಿ ಪ್ರವಾದಿಗೆ ಬರುವಂಥದ್ದು ಏನಾಯ್ತು? ತಡವಾಯಿತು. ಪ್ರಿಯರೇ, ಆದ್ರೆ ಒಬ್ಬ ಚಿಕ್ಕ ಮಗುವಿಗೆ, ಹಲ್ಲೆಲೂಯಾ, ಸುಮಾರು 5 ವರ್ಷದ ಮಗುವಿಗೆ ಸಮುವೇಲನಿಗೆ ದೇವರ ವಾಕ್ಯ ಏನಾಗ್ತಾ ಇದೆ? ಬರ್ತಾ ಇದೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ಇವತ್ತು ನೀ ಅಂದ್ಕೊಳ್ತಾ ಇದೆಯೇನೋ, ಅಯ್ಯೋ ನಾನು ಎಷ್ಟೋ ವರ್ಷಗಳಿಂದ ಮಂದಿರಕ್ಕೆ ನಾನು ಬರ್ತಾ ಇದ್ದೀನಿ, ವಾಕ್ಯವನ್ನು ಕೇಳ್ತಾ ಇದ್ದೀನಿ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಟ್ಟರೆ ಏನಾಗಲ್ಲ, ಕಾರ್ಯಗಳು ನಡೆಯದೇ ಇಲ್ಲ. ಹಲ್ಲೆಲೂಯಾ. ಅಬ್ರಹಾಮನ ಕುರಿತಾಗಿ ದೇವರ ವಾಕ್ಯ ಏನ್ ಹೇಳುತ್ತೆ? ಅಬ್ರಹಾಮನು ದೇವರ ಮಾತನ್ನ ಕೇಳಿದಾಗ, ದೇವರ ಸ್ವರಕ್ಕೆ ಕಿವಿಗೊಟ್ಟಾಗ ಆತನು ನಂಬಿದ. ಹಲ್ಲೆಲೂಯಾ. 63 ವರ್ಷಗಳು ಚರಿತ್ರೆಯಲ್ಲಿ ನಾವು ನೋಡುವಾಗ 63 ವರ್ಷ ಇದ್ದಾಗ ದೇವರು ಏನ್ ಮಾಡಿದ? ಕರೆದ. ಪ್ರಿಯರೇ, ಹಲ್ಲೆಲೂಯಾ. ಬೈಬಲಲ್ಲಿ ಲಿಖಿತವಾಗಿರುವಂತದ್ದು ಅಬ್ರಹಾಮನು ಕಾರಾನ್ ಬಿಟ್ಟಾಗ 75 ವರ್ಷದವನು ಆಗಿದ್ದನು ಎಂಬುದಾಗಿ. ಹಲ್ಲೆಲೂಯಾ. ದೇವರು ಕರೆದಾಗ ದೇವರು ಹೇಳಿದ, ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ. ಆ ಮಾತನ್ನ ದೇವರು ಅಬ್ರಹಾಮನ್ ಏನ್ ಮಾಡಿದ? ನಂಬಿದ. ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ನೇರವಾಗಿ ಮಾತಾಡ್ತಾ ಇದೆ. 4ನೇ ಅಧ್ಯಾಯ 19ನೇ ವಚನದಲ್ಲಿ 17ರಿಂದ ಓದಿದ್ರೆ ಇನ್ನೂ ಸವಿಸ್ತಾರವಾಗಿ ಗೊತ್ತಾಗುತ್ತೆ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ, ಆಸ್ಪದನೇ ಇಲ್ಲ, ಅಲ್ಲೆಲೂಯ್ಯ, 100 ವರ್ಷಗಳಾಗಿದ್ದಾವೆ,
ಸುಮಾರು ವರ್ಷಗಳಿಂದ ಅಬ್ರಹಾಮನು ಕಾಯ್ತಾ ಇದ್ದಾನೆ. ಹೆಂಡತಿ ಬಂಜೆಯಾಗಿದ್ದಾಳೆ, ಆದರೆ ನಿರೀಕ್ಷೆ ಇಟ್ಟುಕೊಂಡಿದ್ದಾನೆ. ದೇವರ ಮಾತಿನ ಮೇಲೆ ಪರಿಪೂರ್ಣವಾದಂತ ನಂಬಿಕೆಯನ್ನು ಅಬ್ರಹಾಮನು ಇಟ್ಟಿದ್ದಾನೆ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ನಿರೀಕ್ಷೆಗೆ ಆಸ್ಪದವಿಲ್ಲದವಾಗಲು ನಿರೀಕ್ಷಿಸಿ ನಂಬಿದನು. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಏನಾಗ್ಲಿಲ್ಲ ಅಂತ ದೇವರ ವಾಕ್ಯ ಹೇಳ್ತಾ ಇದೆ, ಕುಂದಲಿಲ್ಲ. ಹಲ್ಲೆಲೂಯಾ. ನಂಬಿಕೆ ಏನಾಗ್ಲಿಲ್ಲ, ಕಳೆದುಕೊಳ್ಳಲಿಲ್ಲ. ದೇವರು ಕರೆದಿದ್ದಾನೆ, ಮಾತಾಡಿದ್ದಾನೆ, ಖಂಡಿತವಾಗಿ ಕೊಡ್ತಾನೆ. ಕಲ್ಲುಗಳಿಂದಲೂ ಕೂಡ ಮನುಷ್ಯರನ್ನ ಉಂಟು ಮಾಡ್ತಾನೆ ಅಂತೇಳಿ ಅಬ್ರಹಾಮ ನಂಬಿದನೆಂಬುದಾಗಿ ಸ್ಥಾನಿಕನಾದ ಯೋಹಾನನು ಸಾಕ್ಷಿ ಕೊಡ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನಾದನೆಂದು ಪೂರಾ ಭರವಸವಿಟ್ಟು ದೃಢ ನಂಬಿಕೆಯುಳ್ಳವನಾದನು ಎಂಬುದಾಗಿ. ಹಲ್ಲೆಲೂಯಾ. ಅಂತಹ ನಂಬಿಕೆಯುಳ್ಳಂತ ಅಬ್ರಹಾಮನಿಗೆ ದೇವರು ಏನ್ ಮಾಡಿದ, ಕಾರ್ಯ ಮಾಡಿದ. ಪ್ರಿಯರೇ, ದೇವರು ಕೈ ಬಿಡಲಿಲ್ಲ. ಹಲ್ಲೆಲೂಯಾ. ದೇವರು ಕರೆದಿದ್ದಾರೆ ಅಂದ್ರೆ ಖಂಡಿತವಾಗಿ ತನ್ನ ಉದ್ದೇಶವನ್ನು ನಿನ್ನ ಜೀವಿತದಲ್ಲಿ ಸ್ಥಾಪಿಸ್ತಾನೆ. ಪ್ರಿಯರೇ, ಆದ್ರೆ ನೀನು ಆತನ ಒಂದು ಸ್ವರಕ್ಕೆ ನೀನೇನ್ ಮಾಡ್ಬೇಕು, ಕಿವಿ ಕೊಡಬೇಕು. ದೇವರ ಸ್ವರ ಯಾವುದು, ದೆವ್ವದ ಸ್ವರವೇ ಯಾವುದು, ನಿನ್ನನ್ನು ಅಪವಿತ್ರವಾದ ಕಾರ್ಯಗಳಿಗೆ ನಡೆಸುವಂತ ಸ್ವರ ಯಾವುದು, ನಿನ್ನ ಪರಿಶುದ್ಧತೆಯ ಕಡೆಗೆ ನಡೆಸುವಂತ ಸ್ವರ ಯಾವುದು, ನೀನು ತಿಳಿದುಕೊಳ್ಳಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೋಹನು ದೇವರ ಸ್ವರಕ್ಕೆ ಕಿವಿಗೊಟ್ಟ. ಹಲ್ಲೆಲೂಯಾ. ನೋಹನ ಅಕ್ಕಪಕ್ಕದಲ್ಲಿ ಇರುವಂತವರು, ನೋಹನ ಬಂಧುಗಳು ಎಲ್ಲರೂ ಕೂಡ ತಪ್ಪಾದ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ. ಆದರೆ ನೋಹನು ಮಾತ್ರ ಮನುಷ್ಯರ ಮಾತುಗಳನ್ನ ಕೇಳಲಿಲ್ಲ, ವ್ಯರ್ಥವಾದ ಸಂಪ್ರದಾಯಗಳನ್ನ ಹಿಡಿದುಕೊಳ್ಳಲಿಲ್ಲ. ತಾತ ಮುತ್ತಾತಂದ್ರ ಕಾಲದಿಂದ ಬಂದಿರತಕ್ಕಂತ ಬಿಳದಕ್ಕೆ ಹೋಗಿ ಕರೆದಂದ್ರೆ ಹೌದ್ರಿ, ಅದು ಹೇಳದ ಕರೆದಾದ್ರಿ ಬಿಳದ ಇರುತ್ತ, ಕರೆದಾದ್ರಿ ಅಂತೇಳಿ ನಂಬಲಿಲ್ಲ, ಮೌಢ್ಯತೆಯನ್ನ ನಂಬಲಿಲ್ಲ. ಹಲ್ಲೆಲೂಯಾ. ದೇವರ ಮಾತಿಗೆ ಆತನ ಏನ್ ಮಾಡಿದ, ಗುರುತು ಹಿಡಿದ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕಾದ್ರೆ, ನಿನ್ನ ದೇವರ ಬರುವಿಕೆಗೆ ನೀನು ಸಿದ್ಧವಾಗಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನೀನು ಏನ್ ಮಾಡಬೇಕು, ದೇವರ ವಾಕ್ಯವನ್ನ, ದೇವರ ಮಾತನ್ನ ನೀನು ಗುರುತು ಹಿಡಿಬೇಕು. ಏನನ್ನ ಗುರುತು ಹಿಡಿಬೇಕು, ದೇವರ ಮಾತನ್ನ ಗುರುತು ಇಡಬೇಕು. ದೇವರು ಹೇಳಿದಂತ ವಾಕ್ಯವನ್ನ ನೀನು ಗುರುತು ಇಡಬೇಕು. ಪ್ರಿಯರೇ, ದೇವರು ಹೇಳ್ತಾ ಇದ್ದಾನೆ ನೋಹನಿಗೆ, ಜಲಪ್ರಳಯವನ್ನ ನಾನು ಬರಮಾಡ್ತೀನಿ, ಆದ್ರೆ ನೀನು ನನಗೆ ಮೆಚ್ಚುಗೆಯಾಗಿ ಜೀವಿಸ್ತಾ ಇದೀಯಾ, ನೀನು ನಂಬಿಗಸ್ತನಾಗಿ ಜೀವಿಸ್ತಾ ಇದೀಯಾ, ಆದ ಕಾರಣ ನಾನು ನಿನಗೆ ಒಂದು ಕೆಲಸವನ್ನ ಹೇಳ್ತೇನೆ, ಆ ಕೆಲಸವನ್ನ ನೀನು ಮಾಡಬೇಕು ಅಂತ ಹೇಳಿ ಅಬ್ರಹಾಮನು ಏನ್ ಮಾಡಿದ ಪ್ರಿಯರೇ, ನೋಹನಿಗೆ ದೇವ್ರು ಏನ್ ಮಾಡಿದ ಹೇಳಿದ. ಪ್ರಿಯರೇ, 6ನೇ ಅಧ್ಯಾಯ 27ನೇ ವಾಕ್ಯ ಹೋದ್ರಿ ಒಂದು ಸಾರಿ. ಆದಿಕಾಂಡ 6ನೇ ಅಧ್ಯಾಯ 27ನೇ ವಾಕ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರ ಮಾತು ಹೇಳಿದ ಮೇಲೆ ಅಪ್ಪಣೆ, ಯಾವ ಅಪ್ಪಣೆಯನ್ನ ದೇವರು ಕೊಟ್ಟಿದ್ರು ಆ ಅಪ್ಪಣೆಯನ್ನ, ಆ ಮಾತನ್ನ ನೋಹನು ಮಾಡಿದ. ಪ್ರಿಯರೇ, ಅಂದ್ರೆ ದೇವರು ಹೇಳಿದ ಏನನ್ನ ಮಾಡಂತೇಳಿ, ನಾವೆಯನ್ನ ಕಟ್ಟು. ಏನನ್ನ ಕಟ್ಟಬೇಕು, ನಾವೆಯನ್ನ ಕಟ್ಟು, ಹಡಗನ್ನ ಕಟ್ಟು. ಆ ಹಡಗು 3 ಅಂತಸ್ತು ಉಳ್ಳದ್ದಾಗಿ ಇರಬೇಕು. ಆ ಹಡಗಿನ ಬಳಿಗೆ ಎಲ್ಲ ಪ್ರಾಣಿಗಳು, ಎಲ್ಲ ಪಕ್ಷಿಗಳು ಎರಡೆರಡಾಗಿ ಪರಿಶುದ್ಧವಾಗಿರುವಂತವುಗಳು 7 ನಿನ್ನ ಹತ್ರಕ್ಕೆ ಬರ್ತಾವೆ ಅಂತೇಳಿ ದೇವರು ಹೇಳಿದ್ರು. ಪ್ರಿಯರೇ, ಹೇಳಿದ ತಕ್ಷಣ ನೋಹನ್ ಏನ್ ಮಾಡ್ತಾ ಇದ್ದಾನೆ, ಹಡಗು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ. ಹಡಗು ಕಟ್ಟುವಂಥದ್ದಿಲ್ಲ ಅಲ್ಲಿವರೆಗೂ. ಹಲ್ಲೆಲೂಯಾ. ನಾವೇ ಅಂದ್ರೆ ಏನಂತೇಳಿ ಜನರಿಗೆ ಗೊತ್ತೇ ಇಲ್ಲ. ದೇವ್ರು ಹೇಳ್ತಾ ಇದ್ದಾನೆ, ತುರಾಯಿ ಮರದಿಂದ ನೀನ್ ಮಾಡು, ನಾವೆಯನ್ನ ಕಟ್ಟು ಅಂತೇಳಿ ಹೇಳಿದಾಗ ಜನರನ್ನ ಕರೆಸ್ಕೊಂಡ. ಅವ್ರಿಗೆ ಏನ್ ಮಾಡಿದ, ಅವ್ರು ಮಾಡಿದ ಕೆಲಸಕ್ಕೆ ಹಣ ಕೊಟ್ಟ, ಕೂಲಿ ಕೊಟ್ಟ. ಎಷ್ಟು ವರ್ಷಗಳು ಕಟ್ಟಿದ ನಾವೆಯನ್ನ, 120 ವರ್ಷಗಳವರೆಗೆ. ಹೇಳ್ತಾ ಇದ್ದಾನೆ ದೇವ್ರು, ದೊಡ್ಡದಾದಂತ ಮಳೆಯನ್ನ ಬರಮಾಡ್ತಾನ, ನೀವೆಲ್ಲರೂ ಏನಾಗ್ತೀರಿ, ನಾಶವಾಗಿ ಹೋಗ್ಬಿಡ್ತೀರಿ. ಆದ ಕಾರಣ
ನಾವೆಯಲ್ಲಿ ನೀವು ಕೂಡ ಬರ್ರಿ, ದೇವರನ್ನ ನಂಬ್ರಿ, ದೇವರ ಸ್ವರ ಕಿವಿಗೊಡ್ರಿ, ವಿಧೇಯರಾಗ್ರಿ ಅಂತೇಳಿ 120ರವರೆಗೂ 20 ವರ್ಷಗಳವರೆಗೂ ಹೇಳಿದಾಗಲೂ ಪ್ರಿಯರೇ ಅಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೆಯನ್ನ ಕಟ್ಟುವುದಕ್ಕೆ ಎಲ್ಲರೂ ಬಂದ್ರು, ಹಲ್ಲೆಲೂಯಾ, ಸಹಕಾರ ಮಾಡಿದ್ರು, ಕೂಲಿಯನ್ನು ತೆಗೆದುಕೊಂಡು ಹೋದ್ರು. ಆದ್ರೆ ನಾವೆಯನ್ನ ನೋಹನು ಮಾತ್ರ ಏನ್ ಮಾಡ್ತಾ ಇದ್ದಾನೆ? ಪ್ರತ್ಯೇಕವಾದ ವಿಧಾನದಲ್ಲಿ ದೇವರು ಹೇಳಿದಂತ ರೀತಿಯಲ್ಲಿ ಏನ್ ಮಾಡ್ತಾ ಇದ್ದಾನೆ? ಸಿದ್ಧ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವೇ ಎನ್ನುವಂಥದ್ದು ಯಾವುದಕ್ಕೆ ಸಾದೃಶ್ಯವಾಗಿದೆ? ನಿನ್ನ ಆತ್ಮಿಕವಾಗಿರುವಂತ ಜೀವಿತಕ್ಕೆ ಸಾದೃಶ್ಯವಾಗಿದೆ. ಸತ್ಯವೇದದಲ್ಲಿ 3 ರೀತಿಯ ನಾವೆಗಳನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮೊಟ್ಟ ಮೊದಲನೆಯ ನಾವೆ ಯಾವುದಂದ್ರೆ ಇದೆ, ಯಾವುದು? ಮೋಶೆಯನ್ನ ತನ್ನ ತಾಯಿಯಾಗಿರ್ತಕ್ಕಂಥ ಎಕೆಬೋದಳು ಏನ್ ಮಾಡ್ತಾಳೆ? ಒಂದು ತೊಟ್ಟಿಲೋಪಾದಿಯಲ್ಲಿ, ಬುಟ್ಟಿಯೋಪಾದಿಯಲ್ಲಿ ಒಂದನ್ನ ಎಣೆದು ಆಕೆ ಮೋಶೆಯನ್ನ ಅದರೊಳಗಡೆ ಇಟ್ಟು ಏನ್ ಮಾಡ್ತಾಳೆ? ಕೆಂಪು ಸಮುದ್ರದಲ್ಲಿ ಏನ್ ಮಾಡ್ತಾ ಇದ್ದಾಳೆ? ನೈಲ್ ನದಿಯಲ್ಲಿ ಏನ್ ಮಾಡ್ತಾ ಇದ್ದಾಳೆ? ಬಿಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಅದು ಮೋಶೆಯನ್ನ ರಕ್ಷಿಸಿದಂತ ನಾವೇ. ಎರಡನೆಯದಾಗಿ ನಾವು ನೋಡ್ತಾ ಇದ್ದೇವೆ ನೋಹನ ಒಂದು ನಾವೇ. ನೋಹನು ಮತ್ತು ಅವನ ಕುಟುಂಬದಲ್ಲಿರುವಂತವರೆಲ್ಲರೂ ಕೂಡ ರಕ್ಷಣೆ ಹೊಂದಲಿ ಅಂತೇಳಿ ದೇವರು ಹೇಳಿದಂತ ಒಂದು ನಾವೇ ಪ್ರಿಯರೇ. 3ನೇ ನಾವೇ ಇದೆ. ಆ ನಾವೇ ಯಾರಾಗಿದ್ದಾರೆ? ಯೇಸುವೇ ಆಗಿದ್ದಾನೆ. ಹಲ್ಲೆಲೂಯಾ. ಸಭೆ ಎನ್ನುವಂತ ನಾವೇ, ಸಭೆ ಎನ್ನುವಂತ ಹಡಗು, ಈ ಸಭೆ ಎನ್ನುವಂತ ನಾವೇಗೋಸ್ಕರವಾಗಿ ಯೇಸು ಕ್ರಿಸ್ತನು ತನ್ನ ಸ್ವಂತ ರಕ್ತವನ್ನ ಏನ್ ಮಾಡಿದ್ದಾನೆ? ಕೊಟ್ಟು ಸುರಿಸಿ ಆತನು ನಾವೆಯನ್ನ ಸಿದ್ಧ ಮಾಡಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಯಾರು ಈ ನಾವೆ ಒಳಗಡೆ ಬರ್ತಾರೋ, ಯಾರು ಈ ನಾವೆ ಒಳಗಡೆ ಬಂದು ದೇವರಲ್ಲಿ ಇರ್ತಾರೋ ಅವರಿಗೆ ಏನಿದೆ? ರಕ್ಷಣೆ ಇದೆ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾನೆ ದೇವರು, ನೀನು ನಾವೆಯನ್ನ ಕಟ್ಟು ಅಂತೇಳಿ ಹೇಳಿದಾಗ ಅವಾಗ ನೋಹನು ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ಮಾಡಿದನು. ನಾವೆಯನ್ನ ದೇವರು ಕಟ್ಟು ಅಂತೇಳಿ ಹೇಳಿದ ಅಬ್ರಹಾಮನಿಗೆ, ನೋಹನಿಗೆ ಹೇಳಿದ ರೀತಿಯಲ್ಲಿ ನೋಹನು ಏನ್ ಮಾಡ್ತಾ ಇದ್ದಾನೆ? ನಾವೆಯನ್ನ ಕಟ್ಟುತ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನಮ್ಮ ಜೀವಿತ ವಾಕ್ಯದ ಮೇಲೆ ಏನಾಗಬೇಕು? ಕಟ್ಟಲ್ಪಡಬೇಕು. ಆತ್ಮಿಕವಾಗಿ ನೀವು ಅಂದ್ಕೊಳ್ತಾ ಇದ್ದೀರೇನು? ಅನೇಕ ವರ್ಷಗಳಿಂದ ಬರ್ತಾ ಇದ್ದೀವ್ರಿ. ಒಂದು ಕುಟುಂಬದಲ್ಲಿ ಹೆಂಗಿರುತ್ತಂದ್ರೆ, ದೇವರನ್ನು ನಂಬಿದಂಥವ್ರು ಕರೆಕ್ಟ್ ಆಗಿರ್ತಾರೆ, 1-2-3 ಇರ್ತಾರ. ಇನ್ನು 2-3 ಹೆಂಗಿರ್ತಾರೆ? ಆ ಕಡೆ ಈ ಕಡೆ 2 ಕಡೆಗೆ, ಇಲ್ಲಿ ದೇವ್ರ ಮಂದಿರಕ್ಕೆ ಬರೋದಿರ್ತಾರೆ, ಇನ್ನೊಂದು ಮೊದಲು ಮಾಡೋ ಕಾರ್ಯಗಳೇನಿರ್ತಾವ ಅದನ್ನು ಮಾಡ್ತಿರ್ತಾರೆ. ಹಲ್ಲೆಲೂಯಾ. ಇನ್ನೊಂದು ರೀತಿ ಹೆಂಗಂದ್ರೆ ಅದನ್ನೇ ಪೂರ್ಣ ಈ ಕಡೆ ಬರಲ್ಲ, ಅವರು ಪೂರ್ಣ ಅದನ್ನೇ ಮಾಡುವಂಥವ್ರು ಇರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅಂಥವ್ರಿಗೆ ದೇವರಿಂದ ಯಾವ ಕಾರ್ಯಗಳು ಆಗಲ್ಲ. ದೇವರ ಮಾತನ್ನ ಸರಿಯಾಗಿ ಕೈಕೊಂಡು ನಡೆಯುವಂಥವ್ರು ಅವರು ಅಲ್ವೇ ಅಲ್ಲ. ಕೆಟ್ಟದ್ದು ಯಾವುದಿದೆ ಅದನ್ನು ನೀನು ಬಿಡ್ಲಾರದೆ ಇದ್ರೆ ನೀನೇನಾಗಲ್ಲ? ಸುವರ್ಣದೋಪಾದಿಯಲ್ಲಿ, ಬಂಗಾರದೋಪಾದಿಯಲ್ಲಿ ನೀನು ಆಗೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ಬ್ಲ್ಯಾಕ್ ಸ್ಮಿತ್ ಅಂದ್ರೆ ಏನಂತೀವಿ? ಕಮ್ಮಾರ. ಹಲ್ಲೆಲೂಯಾ. ಕಮ್ಮಾರ ಅಂದ್ರೆ ಕಬ್ಬಿಣ. ಓಕೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಬ್ಬ ವ್ಯಕ್ತಿ ಏನ್ ಮಾಡಿದಂದ್ರೆ, ಒಂದು 10 ರೂಪಾಯಿ ಇಟ್ಟು ಒಂದು ವಸ್ತುವನ್ನ ತಗೊಂಡು ಏನ್ ಮಾಡಿದಂದ್ರೆ, ಆ ವಸ್ತುವನ್ನ ಇರ್ತಕ್ಕಂಥ ಕಲ್ಮಶವನ್ನ ಸ್ವಲ್ಪ ಏನ್ ಮಾಡಿದ? ತೆಗೆದು ಹಾಕಿದ. ಸ್ವಲ್ಪ ಕಲ್ಮಶವನ್ನ ತೆಗೆದು ಹಾಕಿದ. ಆ 10 ರೂಪಾಯಿ ಇರ್ತಕ್ಕಂಥ ವಸ್ತುವನ್ನ ಆ ವ್ಯಕ್ತಿ 50 ರೂಪಾಯಿಗೆ ಏನ್ ಮಾಡಿದ? ಮಾರಿದ ಪ್ರಿಯರೇ. ಹಲ್ಲೆಲೂಯಾ. ಇನ್ನೂ ಸಮಯವನ್ನ ಬಹಳಷ್ಟು ಖರ್ಚು ಮಾಡಿ ಆ ಒಂದು ವಸ್ತುವನ್ನ ತೆಗೆದುಕೊಂಡು, ಅದೇ 10 ರೂಪಾಯಿಯಿಂದ ಅದೇ ವಸ್ತುವನ್ನ ತೆಗೆದುಕೊಂಡು ಏನ್ ಮಾಡ್ತಾನಂದ್ರೆ, ಆ ಕಮ್ಮಾರ ಇನ್ನೂ ಇರ್ತಕ್ಕಂಥ ಹೊಲಸೆಲ್ಲವನ್ನ ತೆಗೆದು ಹಾಕಿದ ಮೇಲೆ ಅದೇ 10 ರೂಪಾಯಿ ವಸ್ತುವನ್ನು ಎಷ್ಟಕ್ಕೆ ಮಾರಿದ? 500 ರೂಪಾಯಿಗೆ ಮಾರಿದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತೆ ಇನ್ನೂ ಪ್ರಯಾಸ ಪಟ್ಟಿ ಅದನ್ನ ಅಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶವನ್ನ ತೆಗೆದು ಹಾಕಿದ ಮೇಲೆ ಅದೇ 10 ರೂಪಾಯಿಯಿಂದ ಕೊಂಡುಕೊಂಡಿರ್ತಕ್ಕಂಥ ವಸ್ತುವನ್ನ 5,000ಕ್ಕೆ ಮಾರಾಟ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಏನೇ ಮಾಡಿದ ಆ ವ್ಯಕ್ತಿ? ಅದೇ 10 ರೂಪಾಯಿಯಿಂದ ಏನ್ ಮಾಡ್ತಾ ಇದ್ದಾನ? ಬೇಡವಾಗಿರುವಂಥದ್ದನ್ನ ತೆಗಿತಾ ಇದ್ದಾನೆ. ಹೆಂಗೆ ತೆಗಿತಾ ಇದ್ದಾನೋ ಹಂಗಂಗ ಅದರ ಬೆಲೆ ಏನಾಗ್ತಾ ಇದೆ? ಹೆಚ್ಚುತ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಒಂದು ಕಬ್ಬಿಣ ಸ್ಟೀಲ್ ಆಗಿ ಬದಲಾದಾಗ, ಹಲ್ಲೆಲೂಯಾ, ವಾಚ್, ಕೋಬಾಲ್ಟ್ ವಾಚ್ಗಳು, ಹ್ಯಾಬ್ಲೋಟ್ ವಾಚ್ಗಳು ಎಷ್ಟು ತುಂಬಾ ಬೆಲೆ ಬಾಳ್ತಾವು.
ಸ್ಟೀಲಿಂದ ಇರುವಂಥದ್ದೇ. ಎಲ್ಲಿಂದ ಬಂದಿರುವಂಥದ್ದು? ಕಬ್ಬಿಣದಿಂದನೇ ಬಂದಿರುವಂಥದ್ದು. ಹಲ್ಲೆಲೂಯಾ. ಸ್ಟೀಲ್ ಎಲ್ಲಿಂದ ಬರುತ್ತೆ ಗೊತ್ತಾದ್ರ? ಕಬ್ಬಿಣದಿಂದನೇ ಪರಿವರ್ತನೆಯಾಗಿ ಸ್ಟೀಲನ್ನ ಮಾರ್ಪಡಿಸುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಅದರಂಗೆ ನೀನು ವಾಕ್ಯ ಕೇಳ್ತಾ 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 ದೇವರಿಗೆ ಬೇಡವಾದಂತ ವಿಷಯಗಳನ್ನ ನಿನ್ನಿಂದ ತೆಗೆದು ಹಾಕೊಂಡು ಹೋಗ್ತಾ ಇದ್ರೆ ನೀನು ಇನ್ನೂ ಕೂಡ ಸಮಾಜದಲ್ಲಿ, ಸಭೆಯಲ್ಲಿ ಏನಾಗ್ತೀಯಾ? ಉನ್ನತವಾಗಿ ಆಶೀರ್ವದಿಸಲ್ಪಡುವಂತ ವ್ಯಕ್ತಿ ಆಗ್ತೀಯ. ಬಹಳ ಬೆಲೆಯುಳ್ಳಂತ ವ್ಯಕ್ತಿ ಆಗ್ತೀಯ. ನಿನಗೆ ಆತ್ಮಿಕವಾಗಿ ಬಹಳ ಬೆಲೆಯುಳ್ಳಂತ ವ್ಯಕ್ತಿ ಆಗ್ತೀಯ. ಲೋಕದಲ್ಲಿ ಹೋದಾಗಲೂ ಕೂಡ ಬಹಳ ಬೆಲೆಯುಳ್ಳಂತ ವ್ಯಕ್ತಿ ನೀನು ಆಗ್ತೀಯ ಪ್ರಿಯರು. ಅದ್ರ ಸಲುವಾಗಿ ನಾವು ನೋಡ್ತಾ ಇದ್ದೇವೆ, ನಾವೆಯನ್ನ ಕಟ್ಟು ಎಂಬುದಾಗಿ ದೇವರು ಹೇಳಿದ್ರು. ನಾವೆಯನ್ನ ಕಟ್ಟಿದ ಯಾರು? ನೋಹ. ಹಲ್ಲೆಲೂಯಾ. ಯಾಕೆ ದೇವರು ನಾವೆಯನ್ನ ಕಟ್ಟು ಅಂತ ಹೇಳಿದ್ರು? 40 ದಿನ ಹಗಲಿರುಳು ಏನಾಗ್ಲಿಕ್ಕಿದೆ? ಮಳೆ ಬರ್ಲಿಕ್ಕಿದೆ. ಎಲ್ಲಾ ಜನರನ್ನ ನಾಶ ಮಾಡ್ತೀನಿ ಅಂತ ಹೇಳಿ ದೇವರು ಹೇಳಿದಾನ, ಎಚ್ಚರಿಕೆಯನ್ನ ಕೊಟ್ಟಿದ್ದಾನ, ಸಮಯವನ್ನು ನಿಗದಿ ಮಾಡಿದಾನ. 120 ವರ್ಷ ಹೇಳಿದಾಗಲೂ ಕೂಡ ಕಿವ್ಯಾಗ ಅಳ್ಳಿಟ್ಕೊಂಡು ಕುಂತ್ಕೊಂಡ್ರು ಜನರು. ಏನೋ ನಿಂದ ನೀನು ಮಾಡ, ನಮ್ಮದು ನಾವು ಮಾಡ್ತೀವಿ. ಮಳೆ ಇಲ್ಲಿವರೆಗೂ ಮಳೆನೇ ಬಂದಿಲ್ಲ. ಮಳೆ ಅಂದ್ರೆ ಹೆಂಗಿರುತ್ತ ಅಂತೇಳಿ ಗೇಲಿ ಮಾಡಿದ್ರು, ಪರಿಹಾಸ ಮಾಡಿದ್ರು. ಹಲ್ಲೆಲೂಯಾ. ಈ ಆಲಿಸಿದ್ರು. ಆದ್ರೂ ನೋಹ ನಂಬಿಕೆನ ಬಿಟ್ಟು ಹೋಗ್ಲಿಲ್ಲ. ಕೆಲವರು ಮಂದಿರಕ್ಕೆ ಬಂದಿರ್ತಾರ, 1 ವಾರ ಬಂದ್ಮೇಲೆ ನೆಕ್ಸ್ಟ್ ವಾರ ಬರೋ, ಇಲ್ಲ ರೀ ನಮ್ಮ ಮನೆಗೆ ಹಂಗಂತಾರ, ನಮ್ಮ ಮನೆಗೆ ಹಿಂಗಂತಾರ, ಅವ್ರು ಹಿಂಗಂತಾರ, ಇವ್ರು ಹಂಗ ಅಂದುಕೊಂಡಾಗ್ಲಿ ನಿನ್ಗೆ ಭಕ್ತಿ ಅನ್ನುವಂಥದ್ದು ಏನಾಗ್ತಾ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಹಲ್ಲೆಲೂಯಾ. ಯಾರಾದ್ರೂ ನಿನ್ನನ್ನು ಅಂದಾಗಲೇ, ನಿನ್ನನ್ನು ಅವಮಾನ ಪಡಿಸಿದಾಗಲೇ ನಿನ್ನ ಭಕ್ತಿ ಏನಾಗ್ತಾ ಇರುತ್ತಾ? ಇನ್ಕ್ರೀಸ್ ಆಗ್ತಾ ಇರುತ್ತಾ, ಹೆಚ್ಚಾಗ್ತಾ ಇರುತ್ತೆ. ಅದ್ರ ಸಲುವಾಗಿ ಅಲ್ವೇ ಯೇಸು ಸ್ವಾಮಿ ಅವರು ಹೇಳಿರುವಂಥದ್ದು. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 12ನೇ ವಾಕ್ಯ, ನೀತಿಯ ನಿಮಿತ್ತವಾಗಿ ಹಿಂಸೆ ಪಡು ಅನೇಕರು ಏನಾಗ್ತಾರೆ? ಹಿಂಸೆ ಪಡಿಸ್ತಾರೆ. ಆದ್ರೂ ಕೂಡ ನೀವು ಧೈರ್ಯಗೆಡಬೇಡ್ರಿ, ಧೃತಿಗೆಡಬೇಡ್ರಿ, ಭಯಪಡಬೇಡ್ರಿ. ಅನೇಕರು ನಿಮ್ಮನ್ನ ಹೀಯಾಳಿಸಿದಾಗ ನಿಮಗೆ ಹೆಚ್ಚಾದ ಮೇಲು. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು, ಅವರದು. ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸಿ ಹಿಂಸೆ ಪಡಿಸಿ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಓರಿಸಿದರೆ ನೀವು ಧನ್ಯರು, ಸಂತೋಷ ಪಡರಿ, ಉಲ್ಲಾಸ ಪಡರಿ, ಪರಲೋಕದಲ್ಲಿ ನಿಮಗೆ ಬಹಳ ಫಲ ಸಿಕ್ಕುವುದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲರಿ, ಮೊದಲು ನಾವು ಮಾಡಿದ್ದಕ್ಕೆ ಯಾರು ಏನು ಅಂದಿಲ್ಲ. ಆದ್ರೆ ಯೇಸಪ್ಪನ ಹತ್ರಕ್ಕೆ ಯಾವಾಗ ಬಂದಿವು, ಯೇಸು ಸ್ವಾಮಿ ಮಂದಿರಕ್ಕೆ ಯಾವಾಗ ಬಂದಿವು, ಅವಾಗಲೇ ನಮ್ಮನ್ನ ಏನ್ ಮಾಡ್ತಾ ಇದ್ದಾರೆ? ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಮ್ಮನ್ನ ಬೈತಾ ಇದ್ದಾರೆ, ನಮ್ಮ ಕುಲಸ್ಥರು ಬೈತಾ ಇದ್ದಾರೆ, ಅಣ್ಣ ತಮ್ಮರು ಬೈತಾ ಇದ್ದಾರೆ, ಅವ್ರು ಬೈತಾ ಇದ್ದಾರೆ, ಅವ್ರು ಅಂತ ಇದ್ದಾರೆ, ಇವ್ರು ಅಂತ. ಅವ್ರೇನಾದ್ರು ನಿನಗೆ ಒಟ್ಟಿಗೆ ಹಾಕ್ತಾರ? ನೀನು ಸಾಲ ಮಾಡಿದ್ರೆ ಅವ್ರು ಏನಾದ್ರು ಬಂದು ನಿನಗೆ ತೀರಿಸ್ತಾರ? ಹಲ್ಲೆಲೂಯಾ. ನೀನು ಸಭೆ ಎಂಬ ನಾವೆಯಲ್ಲಿ ಬಂದ್ರೆ, ನೀನು ರಕ್ಷಣೆ ಜೀವಿತದಲ್ಲಿ ಬಂದ್ರೆ ಫಲವನ್ನ ನೀನು ಎಲ್ಲಿ ಅನುಭವಿಸ್ತೀಯಾ? ಪರಲೋಕದಲ್ಲಿ, ಸ್ವರ್ಗದಲ್ಲಿ ಅನುಭವಿಸ್ತೀಯ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಿಷಯವಾಗಿ ಎಲ್ಲರಂತರ ನೀನು ಬೆಟ್ಟದ ಮೇಲೆ ಇರತಕ್ಕಂಥ ದೇವರುಗಳಿಗೆ ಹೋದ್ರೆ ಯಾರು ಏನೋ ಅನ್ನಲ್ಲ. ಹಲ್ಲೆಲೂಯಾ. ಅಡವಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋದ್ರೆ ಯಾರು ಏನೋ ಅನ್ನಲ್ಲ. ನೀರಿನಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಹೋದ್ರೆ ಯಾರು ಏನೋ ಅನ್ನಲ್ಲ. ಆದ್ರೆ ಯೇಸಪ್ಪನ ಹತ್ರ ಯಾವಾಗ ನೀನು ಬರ್ತೀಯೋ ಅವಾಗೇ ಅಂತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆತನೇ ಸತ್ಯವುಳ್ಳ ದೇವರು. ಹಲ್ಲೆಲೂಯಾ. ಆತನೇ ರಕ್ಷಣೆಯನ್ನು ಕೊಡುವ ದೇವರು. ಹಲ್ಲೆಲೂಯಾ. ಆತನೇ ಮಾರ್ಗವಾಗಿರುವ ದೇವರು. ಹಲ್ಲೆಲೂಯಾ. ಜಗತ್ತು ಬೆಳಕನ್ನು ನೋಡಿ ಸಹಿಸೋದಿಲ್ಲ, ಸತ್ಯವನ್ನ ನೋಡಿ ಸಹಿಸೋದಿಲ್ಲ. ನೋಹನಿಗೂ ಹೀಯಾಳಿಸ್ತಾ ಇದ್ದಾರೆ, ನೋಹನಿಗೂ ಹಿಂಸೆ ಮಾಡ್ತಾ ಇದ್ದಾರೆ. ನೋಹ, ನಿಂದು ನೀನು ಮಾಡಿ, ನಮ್ದು ನಾವು ಮಾಡ್ತೀವಿ ಅಂತ ಹೇಳಂದ್ರು. ನೋಹ ಬಹಳ ಕಣ್ಣೀರಿಟ್ಟು ಪಶ್ಚಾತ್ತಾಪದಿಂದ ಸುವಾರ್ತೆಯನ್ನ ಸಾರ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ಆ ಜನರು ಏನಾಗ್ಲಿಲ್ಲ? ಕೇಳಲಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೆಯನ್ನ ಕಟ್ಟುವಂತ ಕೆಲಸ ಏನಾಗ್ಬಿಡ್ತು? ಮುಗಿದು ಬಿಡ್ತು ಪ್ರಿಯರೇ. ದೇವರು ಹೇಳಿದ ರೀತಿಯಲ್ಲಿಯೇ ಮೋಡ ಆಯ್ತು. ಅವ್ರು ಬರೀ ಅಷ್ಟು ದಿನ ಬರೀ ನೀಲಿ ಆಗಿರ್ತಕ್ಕಂಥ ಆಕಾಶವನ್ನ, ಕೆಂಪ ಮೋಡವನ್ನ ನೋಡ್ತಾ ಇದ್ರು. ಆದ್ರೆ ಮಳೆ ಎನ್ನುವಂಥದ್ದು ಅಲ್ಲಿವರೆಗೂ ಬಂದಿದ್ದಿಲ್ಲ. ಯಾಕಂದ್ರೆ ಬೆಳೆ ಹೆಂಗ ಆಗ್ತಾ ಇತ್ತು ಅಂದ್ರೆ, ಹಿಮವನ್ನ ದೇವರು, ಮಂಜು ಅಂತ ಹೇಳ್ತೀವಲ್ಲ, ಮಂಜನ್ನ ಕಳಿಸಿದಾಗ ಈ ನದಿಗಳ ಮೂಲಕವಾಗಿ ಬೆಳೆಯನ್ನ ಮನುಷ್ಯರು ಬೆಳ್ಕೊಳ್ತಾ ಇದ್ರು ಪ್ರಿಯರೇ. ಆದಿ ಕಾಲದಲ್ಲಿ ಅವ್ರು ನೋಡಿದ್ದಿಲ್ಲ ಮಳೆ ಅಂದ್ರೆ ಏನು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆದ್ರೆ ನಾವು ನೋಡ್ತಾ ಇದ್ದೇವೆ, 3ನೇದಾಗಿ ಪ್ರಿಯರೇ, ನೋಹ ಏನು ಮಾಡ್ತಾ ಇದ್ದಾನಂದ್ರೆ, ತಾನು ನಂಬಿದಂತ ದೇವರನ್ನ, ತಾನು ನಂಬಿರತಕ್ಕಂಥ ದೇವರ ಕುರಿತಾಗಿ ಆತನ ನೀತಿಯನ್ನ ಸಾರುವುದಕ್ಕೆ ಪ್ರಾರಂಭ ಮಾಡಿದ. 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ ಓದಿಕೊಳ್ಳೋಣ. 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ.
ಮೊದಲನೇದಾಗಿ ಕರ್ತನ ಧ್ವನಿಯನ್ನ ಗುರುತಿಸಿದನು, ಕೇಳಿದನು, ನಂಬಿದನು ಪ್ರಿಯರೇ. ಎರಡನೇದಾಗಿ ಹೇಳಿದ ಮಾತಿನ ಹಾಗೆ ನಾವೆಯನ್ನ ಕಟ್ಟಿದನು. ಮೂರನೇದಾಗಿ ನೀತಿಯನ್ನು ಸಾರಿದನು. ನೋಡ್ರಿ, ನೀವು ಸಹ 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನೀತಿಯನ್ನು ಸಾರುವವನಾಗಿದ್ದ ನೋಹನನ್ನು ಅವನೊಂದಿಗೆ ಬೇರೆ 7 ಮಂದಿಯನ್ನ ಉಳಿಸಿದನು. ಹಲ್ಲೆಲೂಯಾ. ನೋಹ ಅನ್ಯಾಯದ ಕಾಲದಲ್ಲಿ, ಅಪವಿತ್ರವಾದ ಪಾಪಗಳು, ಪಾಪಿಷ್ಟ ಕ್ರಿಯೆಗಳು ಇರುವಂತ ಕಾಲದಲ್ಲಿ ನೀತಿಯನ್ನು ಸಾರ್ತಾ ಇದ್ದಾನೆ. ನೋಹನ ಮುಂದೆ ಯಾರಾದ್ರೂ ಕಳ್ಳತನ ಮಾಡ್ತಾ ಇದ್ರೆ ಕಳ್ಳತನ ಮಾಡಬಾರದು, ದುಡಿದು ನೀನು ತಿನ್ನಬೇಕು, ಸುಳ್ಳು ಹೇಳಬಾರದು, ನೀನು ಸತ್ಯವನ್ನ ಆಡಬೇಕು, ದೇವರು ಯಾವಾಗಲೂ ನಿನ್ನನ್ನ ನೋಡ್ತಾ ಇರ್ತಾನೆ ಅಂತೇಳಿ ನೋಹ ಸುನೀತಿಯನ್ನು ಸಾರೋದಕ್ಕೆ ಪ್ರಾರಂಭ ಮಾಡಿದ, ದೇವರ ಕುರಿತಾಗಿ ಸಾರೋದಕ್ಕೆ ಪ್ರಾರಂಭ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ಮಂದಿರಕ್ಕೆ ಬರ್ತಾ ಇದೆ. ಎಷ್ಟು ಆತ್ಮಗಳನ್ನು ಗೆದ್ದುಕೊಂಡಿದೀಯಾ? ಎಷ್ಟು ಆತ್ಮವನ್ನು ಮೃತ್ಯುಂಜಯ ಮಠಕ್ಕೆ, ಆತನ ಪಾದ ಸನ್ನಿಧಾನಕ್ಕೆ ನೀನು ಕರೆತಂದಿದ್ದೀಯಾ? ಹಲ್ಲೆಲೂಯಾ. ನಿನ್ನ ಕುಟುಂಬದಲ್ಲಿ ಇಲ್ರಿ, ನನ್ನ ಯಜಮಾನ ಆ ಕಡೆ ಮಾಡಂಗ್ ಮಾಡ್ತಾನ, ನಾನು ಈ ಕಡೆ ಮಾಡಂಗ ಮಾಡ್ತೀನಿ. ಹಲ್ಲೆಲೂಯಾ. ಇದೇ 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 ಇದೆ ಅಂತ್ಯಕಾಲದಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ? ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ ಪ್ರಿಯರೇ. ನಿನ್ನ ದೇವರ ಬರುವಿಕೆಗಾಗಿ ನೀನೇನಾಗಬೇಕು? ಸಿದ್ಧವಾಗಬೇಕು. ಸಿದ್ಧವಾಗಬೇಕಾದ್ರೆ ನೀನು ಸುನೀತಿಯನ್ನು ಸಾರುವಂತ ಮಗಳಾಗಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಸುನೀತಿಯನ್ನ ಸಾರುವಂತ ನೋಹನು, ನೀತಿಯನ್ನು ಸಾರಿದಂತ ನೋಹನು, ತನ್ನ ಮುಂದೆ ಅನೇಕ ಜನರು ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ, ಆದ್ರೆ ಅವರಿಗೆ ತಮ್ಮ ತಪ್ಪಿನ ಬಗ್ಗೆ ಹೇಳ್ತಾ ಇದ್ದಾನೆ. ಅವ್ರು ಕೇಳಲಾರದೆ ಇರುವಂತದ್ದು ಸೆಕೆಂಡ್ರಿ, ಆದ್ರೆ ಆತನು ಹೇಳುವಂಥದ್ದನ್ನ ಬಿಡಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀತಿಯನ್ನ ಸಾರುವವರಾಗಬೇಕು. ದೇವರು ನೀತಿ ಯಾರಾಗಿದ್ದಾರೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಹಲ್ಲೆಲೂಯಾ. ಆತನನ್ನು ನಂಬುವುದರ ಮೂಲಕವಾಗಿ ನಮಗೆ ನೀತಿ ಎನ್ನುವಂಥದ್ದು ಒದಗುತ್ತೆ, ದೊರಕುತ್ತೆ. ಹಲ್ಲೆಲೂಯಾ. ಕೆಲವು ಜನರು ನೀತಿಯನ್ನು ಅರಸಿ ಎಲ್ಲೆಲ್ಲೋ ಹೋಗ್ತಾರೆ. ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮುರುದಿನ ಸಂತೆಯಲ್ಲಿ ಮೆರೆದೆಯ ಹೊರದೆಯ, ಮುಂದುಗತಿ ತಿಳಿಯಾದೆ ಗಿಳಿಯೇ. ಗಿಳಿಯಮ್ಮ ಗಿಳಿಯೇ, ಬಂಗಾರದ ಗಿಳಿಯೇ, ಪಂಚ ಬೆಳಕಿನ ಮಾಯ ಗಿಳಿಯೇ, ಮುರುದಿನ ಸಂತೆಯೇ ಮೆರೆದೆಯ ಮುರುದೆಯ, ಮುಂದುಗತೆ ತಿಳಿಯಾದೆ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ, ದೇಶವ ತಿರುಗಿದೆ ಗಿಳಿಯೇ. ದೇವಾರ ತಿಳಿಯಾದೆ ಊರೂರುಗಳ ಸುತ್ತಿ, ದೇಶವ ತಿರುಗಿದೆ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರವೇ ತಾಕೋ, ಅದು ನೀನು ಅರಿತುಕೋ ಗಿಳಿಯೇ. ಆತ್ಮ ಶುದ್ಧಿಲ್ಲದ ಆಚಾರವೇ ತಾಕೋ, ಅದು ನೀನು ತಿಳಿದು ಗಿಳಿಯೇ. ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ, ಬೆಟ್ಟವಳ ಹತ್ತಿದೆ ಗಿಳಿಯೇ. ಕಾಶಿಗೆ ಹೋಗಿದ್ದೆ ಗಂಗಾ ಸ್ನಾನ ಮಾಡಿ, ಬೆಟ್ಟವಳ ಹತ್ತಿದೆ ಗಿಳಿಯೇ. ಮೈಕೋಳೆ ಹೋಯಿತು ಪಾಪವು ಹೋಗಲಿಲ್ಲ, ಅದು ನೀನು ತಿಳಿದುಕೋ ಗಿಳಿಯೇ. ಮೈಕೋಳೆ ಹೋಯಿತು ಪಾಪವು ಹೋಗಲಿಲ್ಲ, ಅದು ನೀನು ತಿಳಿದುಕೋ ಗಿಳಿಯೇ. ದೇವರನ್ನ ತಿಳಿಯಲಾರದೆ ಊರೂರುಗಳ ಸುತ್ತಿ ದೇಶ ಎಲ್ಲ ತಿರುಗ್ತಾರೆ, ಆದ್ರೂ ಕೂಡ
ನೀತಿ ಎನ್ನುವಂಥದ್ದವರಿಗೆ ಬರೋದೇ ಇಲ್ಲ ಪ್ರಿಯರೇ, ಬರೋದೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನೋಹನು ನೀತಿಯನ್ನ ಸಾರಿದನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಅಲೆಕ್ಸಾಂಡರ್ ದ ಗ್ರೇಟ್ ಎನ್ನುವಂತ ಮಹಾ ಚಕ್ರವರ್ತಿಯ ಬಗ್ಗೆ ಅನೇಕ ಸಾರಿ ಹೇಳಿದ್ದೇನೆ. ಆತನಿಗೆ ಎಲ್ಲ ಇತ್ತು, ಆಸ್ತಿ ಇತ್ತು, ಐಶ್ವರ್ಯ ಇತ್ತು, ಹಣ ಇತ್ತು, ಇಡೀ ಭೂಲೋಕವನ್ನೇ ಗೆದ್ದುಕೊಂಡ ಪ್ರಿಯರೇ. ಭಾರತ ದೇಶದವರೆಗೂ ಕೂಡ ಆತ ಬಂದಿದ್ದ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬಂದಿರುವಂತ ಸಂದರ್ಭದಲ್ಲಿ ಆತನು ನಾನೇ ದೇವರು, ನಾನೇ ಅರಸ, ನಾನೇ ರಾಜ, ನನ್ನ ಹೊರತಾಗಿ ಯಾರೂ ಇಲ್ಲ ಅಂತೇಳಿ ಗರ್ವವುಳ್ಳವನಾಗಿ ಅಹಂಕಾರ ಉಳ್ಳವನಾಗಿ ಇರುವಾಗ ದೇವರು ಒಂದನ್ನು ಕಳಿಸಿದ. ಏನು ಕಳಿಸಿದ? ಒಂದು ಸೊಳ್ಳೆ ಕಳಿಸಿದ. ಹಲ್ಲೆಲೂಯಾ, ದ್ವಾಮೆ ಅಂತಿರಲ್ಲ, ಒಂದೇ ದ್ವಾಮೆ, ಎಲ್ಲ ಆಸ್ತಿ ಇದೆ, ಐಶ್ವರ್ಯ ಇದೆ, ಹಲ್ಲೆಲೂಯಾ, ಎಲ್ಲ ಇದೆ. ಆದರೆ ಒಂದು ದ್ವಾಮೆ, ಒಂದು ಸೊಳ್ಳೆ ಕಚ್ಚಿದಾಗ ಆತನು ಜ್ವರಕ್ಕೆ ಈಡಾಗಿ ತುತ್ತಾಗಿ ಮಲೇರಿಯಾ ಬಂದು ವೈದ್ಯರು ವಾಸಿ ಮಾಡಲಾರದ ಹಾಗೆ ಕೊನೆಯ ಗಳಿಗೆಯಲ್ಲಿರಬೇಕಾದ್ರೆ ಅಲೆಕ್ಸಾಂಡರ್ ದ ಗ್ರೇಟ್ ಹೇಳ್ತಾನೆ ಪ್ರಿಯರೇ, ಮಹಾಚಕ್ರವರ್ತಿ, ಗ್ರೀಕ್ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿ ಪ್ರಿಯರೇ, ಆತನು ಹೇಳ್ತಾನೆ, ಕರೆಸ್ತಾನೆ, ಸಾಯುವಂತ ಕಾಲ ಸಮೀಪವಾದಾಗ ಹೇಳ್ತಾ ಇದ್ದಾನೆ, ಕರೆಸಿ ತನ್ನ ಹತ್ತಿರದಲ್ಲಿರ್ತಕ್ಕಂಥ ಮಂತ್ರಿವರ್ಗದವರಿಗೆ, ನಾನು ಸಾಯ್ತೇನೆ, ಆಯ್ತು, ನನ್ನನ್ನು ಉಳಿಸುವಂಥವ್ರು ಯಾರು ಇಲ್ಲ, ನನ್ನ ಕೆಫೆನ್ ಬಾಕ್ಸ್ ಶವಪೆಟ್ಟಿಗೆ ನೀವು ಮಾಡಿಸುವಾಗ ಹೆಂಗ್ ಮಾಡಿಸ್ಬೇಕು? ಶವಪೆಟ್ಟಿಗೆಯಲ್ಲಿ ಆ ಕಡೆ ಈ ಕಡೆ 2 ಹೋಲುಗಳಿರ್ಬೇಕು. ಏನು? 2 ರಂಧ್ರಗಳು ಮಾಡಬೇಕು. ಆ ರಂಧ್ರಗಳ ಒಳಗಡೆ ನನ್ನ ಕೈಗಳನ್ನು ಈ ರೀತಿಯಾಗಿ ಅಲ್ಲೆಲ್ಲೂಯ್ಯ ಹೆಂಗಿಡಬೇಕು? ಈ ರೀತಿಯಾಗಿ ಇಡಬೇಕು. ಇಟ್ಟ ಮೇಲೆ ಅದ್ರ ತುಂಬ ಎಲ್ಲ ವಜ್ರ ವೈಡೂರಿ ಎಲ್ಲ ನೀವು ಏನು ಮಾಡಬೇಕು? ತುಂಬಬೇಕು. ಅಲ್ಲೆಲ್ಲೂಯ್ಯ. ಮತ್ತೆ 3ನೇದಾಗಿ ಮನುಷ್ಯರನ್ನ ಎಷ್ಟು ಜನ ಹೊತ್ಕೊಂಡು ಹೋಗ್ತಾರೆ? ಶವವನ್ನು ಎಷ್ಟು ಜನ ಹೊತ್ಕೊಂಡು ಹೋಗ್ತಾರೆ? 4 ಜನ. ಆ 4 ಜನ ಹೊತ್ಕೊಂಡು ಹೋಗೋರು ಯಾರಾಗಿರ್ಬೇಕು? ಡಾಕ್ಟ್ರೇ ಆಗಿರ್ಬೇಕು. ಯಾರಾಗಿರ್ಬೇಕು? ವೈದ್ಯರೇ ಆಗಿರ್ಬೇಕು. ಹಲ್ಲೆಲೂಯಾ. ನಾನು ತಿಳಿದುಕೊಂಡೆ, ವೈದ್ಯರು ನನ್ನ ಪ್ರಾಣವನ್ನ ರಕ್ಷಣೆ ಮಾಡ್ತಾರೆ, ನನ್ನನ್ನು ಉಳಿಸ್ತಾರೆ ಅಂತೇಳಿ. ಪ್ರಾಣ ವೈದ್ಯರ ಕೈಯಲ್ಲಿ ಇಲ್ಲ, ಅದ್ರ ಸಲುವಾಗಿ ವೈದ್ಯರು ಹೊತ್ಕೊಂಡು ಹೋಗ್ಬೇಕು. ನಾನು ಅನ್ಕೊಂಡೆ ನನ್ನ ಆಸ್ತಿ ಐಶ್ವರ್ಯ, ಈ ಬಂಗಾರ ಆಭರಣಗಳು ಮುತ್ತು ರತ್ನಗಳು ನನ್ನನ್ನ ರಕ್ಷಿಸ್ತವೆ ಅಂತೇಳಿ. ಇವ್ಯಾವು ಕೂಡ ನನ್ನನ್ನ ರಕ್ಷಿಸಲ್ಲ. ಹಲ್ಲೆಲೂಯಾ. ಮತ್ತೆ 3ನೇದಾಗಿ ಹೇಳಿದ್ನಲ್ವಾ, ಕೈಗಳು ಹೊರಗಡೆ ಯಾಕೆ ಇಡಬೇಕಂದ್ರೆ, ನಾನು ಬರುವಾಗ ತಾಯಿಯ ಗರ್ಭದಿಂದ ಬರಿದಾಗಿ ಬಂದಿದ್ದೇನೆ, ಹೋಗುವಾಗಲೂ ಕೂಡ ನಾನು ಬರಿ ಕೈಯುಳ್ಳವನಾಗಿ ನಾನು ಹೋಗ್ತೇನೆ ಅಂತೇಳಿ. ಹಲ್ಲೆಲೂಯಾ. ಪ್ರಪಂಚವನ್ನ ಗೆದ್ದಿರ್ತಕ್ಕಂಥ ಮಹಾ ಚಕ್ರವರ್ತಿ. ಸ್ನೇಹಿತರು, ಓದಿರ್ತೀರಿ ನೀವು ಆತನ ಕುರಿತಾಗಿ ಪ್ರಿಯರೇ. ಅದರ ಸಲುವಾಗಿ ಫಾದರ್ ಮುಂಗಮೂರು ದೇವದಾಸ ಅವರು ಹೇಳ್ತಾರೆ, ಆಡ್ತಾರೆ, ಏನಂತ ಹೇಳಂದ್ರೆ, ಭೂಲೋಕ ಆಳುವ ಭೂರಾಜರೆಲ್ಲಾರು ಎಷ್ಟೋ ದೊಡ್ಡವರಾದ ಗಿಳಿಯೇ, ಭೂಲೋಕ ಆಳುವ ಭೂರಾಜರೆಲ್ಲಾರು ಎಷ್ಟೋ ದೊಡ್ಡವರಾದರು ಗಿಳಿಯೇ, ದೊಡ್ಡತನವೋ ದೊಡ್ಡದಾಗಿ ಅತ್ತಾರು ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ, ದೊಡ್ಡತನವೋ ದೊಡ್ಡದಾಗಿ ಅತ್ತಾರು ಅದು ನಿನಗೆ ತಿಳಿಯಲಿಲ್ಲ ಗಿಳಿಯೇ, ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದನು ಗಿಳಿಯೇ, ಪರಲೋಕವನ್ನು ಬಿಟ್ಟು ನರ ಅವತಾರಿಯಾಗಿ ಏಸಯ್ಯ ಬಂದನು ಗಿಳಿಯೇ, ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದುಕೋ ಗಿಳಿಯೇ, ಏಸಯ್ಯ ನಿನಗಾಗಿ ಅದ್ಭುತವ ಮಾಡ್ಯಾನ ಅದು ನೀನು ತಿಳಿದುಕೋ ಗಿಳಿಯೇ, ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದೋಗೆ ಗಿಳಿಯೇ, ನಿಜವಾದ ಮಾರ್ಗವು ನಿಜವಾದ ಸತ್ಯವು ಯಾವುದೆಂದು ತಿಳಿದೋಗೆ ಗಿಳಿಯೇ, ಜಗತ್ತಿಗೆ ಬುನಾದಿ ಹಾಕಿದ ದೇವ
ಮುರುದೇನ ಸಂತೆಯಲ್ಲೇ ಮೆರೆದೆಯ ಮುರುದೇಯ ಮುಂದಗತೆ ತಿಳಿಯಾದೆ ಗಿಳಿಯೇ ಗೂಡ ತುಂಬ ನೀನು ಎಷ್ಟೆಷ್ಟು ಚಿತ್ರಗಳು ಹಾಕಿಕೊಂಡಿರುವೆ ಗಿಳಿಯೇ ಗೂಡ ತುಂಬ ನೀನು ಎಷ್ಟೆಷ್ಟು ಚಿತ್ರಗಳು ಹಾಕಿಕೊಂಡಿರುವೆ ಗಿಳಿಯೇ ಕುಣಿ ನೋಡು ಗಿಳಿಯಮ್ಮ ನೀ ಹೋಗುವಾಗ ಗೂಡು ಕುಸಿದೋಯಿತೆ ಗಿಳಿಯೇ ಎಲ್ಲರೂ ನಿಂತ್ಕೊಳ್ಳೋಣ ಗೂಡಲ್ಲಿನ ಗಿಳಿಯಮ್ಮ ನೀ ಹೋಗುವಾಗ ಗೂಡು ಕುಸಿದೋಯಿತೆ ಗಿಳಿಯೇ ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ ಮುರುದೇನ ಸಂತೆಯಲ್ಲಿ ಮೆರೆದೆಯ ಹುರುದೆಯ ಮುಂದಗತೆ ತಿಳಿಯಾದ ಗಿಳಿಯೇ ಮುರುದೇನ ಸಂತೆಯಲ್ಲಿ ಮೆರೆದೆಯ ಮುರುದೆಯ ಮುಂದಗತೆ ತಿಳಿಯಾದ ಗಿಳಿಯೇ ಮನೆಯು ನನ್ನದೆಂದೇ ಒಲವು ನನ್ನದೆಂದೇ ಧನವು ನನ್ನದೆಂದೇ ಗಿಳಿಯೇ ಮನೆಯು ನನ್ನದೆಂದೇ ಒಲವು ನನ್ನದೆಂದೇ ಹಣವು ನನ್ನದೆಂದೇ ಗಿಳಿಯೇ ನಿನ್ನ ಮನೆಯು ನಿನ್ನ ಹೊಲವು ನಿನ್ನ ಹಣವು ಬಿದ್ದಾಗ ಕೆಳಗಿದೆ ನೀನು ನಿನ್ನ ಮನೆಯು ನಿನ್ನ ಹೊಲವು ನಿನ್ನ ಹಣವು ಬಿದ್ದಾಗ ದಿನವಿದೆ ನೀನು ಯಾರು ಬಂಧುಗಳು ಅಕ್ಕ ಪಕ್ಕದವರು ಯಾರೇನೋ ಅನ್ನುವರು ಗಿಳಿಯೇ ಈಗಾರು ಬಂಧುಗಳು ಅಕ್ಕ ಪಕ್ಕದವರು ಯಾರೇನೋ ಅನ್ನುವರು ಗಿಳಿಯೇ ಈಗಾರು ಬಂಧುಗಳು ಅಕ್ಕ ಪಕ್ಕದವರನ್ನು ಬಿಟ್ಟು ಕಾಲವೇ ತಿಳಿಯೇ ಈಗಾರು ಬಂಧುಗಳು ಅಕ್ಕ ಪಕ್ಕದವರನ್ನು ಬಿಟ್ಟು ಕಾಲವಿದೆ ತಿಳಿಯೇ ತಂದೆ ತಾಯಿ ಅಣ್ಣ ಸಂಬಂಧಿಗಳು ಯಾರೇನೋ ಅನ್ನೋರು ಗಿಳಿಯೇ ತಂದೆ ತಾಯಿ ಅಣ್ಣ ಸಂಬಂಧಿಗಳು ಕೂಡಿ ಯಾರೇನೋ ಅನ್ನೋರು ಗಿಳಿಯೇ ತಂದೆ ತಾಯಿ ಅಣ್ಣ ಸಂಬಂಧಿಗಳನ್ನೆಲ್ಲ ಬಿಟ್ಟು ಕಾಲವಿದೆ ತಿಳಿಯೇ ತಂದೆ ತಾಯಿ ಅಣ್ಣ ಸಂಬಂಧಿಗಳನ್ನೆಲ್ಲ ಬಿಟ್ಟು ಕಾಲವಿದೆ ತಿಳಿಯೇ ಗಿಳಿಯಮ್ಮ ಗಿಳಿಯೇ ಬಂಗಾರದ ಗಿಳಿಯೇ ಪಂಚ ಬೆಳಕಿನ ಮಾಯ ಗಿಳಿಯೇ ಮುರುದೇನ ಸಂತೆಯಲ್ಲಿ ಮೆರೆದೆಯ ಮುರುದೇನ ಮುಂದಗತೆ ತಿಳಿಯಾದೆ ಗಿಳಿಯೇ ಮುರುದೇನ ಸಂತೆಯಲ್ಲಿ ಮೆರೆದೆಯ ಮುಂದಗತೆ ತಿಳಿಯಾದೆ ಗಿಳಿಯೇ ಸರ್ವಜ್ಞರು ಹೇಳ್ತಾರೆ ಪ್ರಿಯರೇ ಹಿರಿದು ಕರ್ಮವ ಮಾಡಿ ಹರಿಯುವ ಗಂಗೆಯ ಮಿಂದು ಹರಿಯಿತು ಪಾಪವೆನ್ನಬೇಡ ಆ ಪಾಪವೆರೆಯ ಮಣ್ಣಲ್ಲ ಸರ್ವಜ್ಞ ಎಂಬುದಾಗಿ ಹೆಚ್ಚಾಗಿ ಪಾಪ ಮಾಡಿ ಗಂಗಾ ಸ್ನಾನ ಮಾಡಿ ಆ ಪಾಪ ಪರಿವಾರವಾಯಿತೆಂದು ತಿಳಿಯಬೇಡ. ನೀರಿನಲ್ಲಿ ಮುಳುಗಿದ ಮಾತ್ರಕ್ಕೆ ಹೋಗುವುದಕ್ಕೆ ಆ ಪಾಪವು ಮೈಗೆ ಮೆತ್ತಿಕೊಂಡ ಜೇಡಿ ಮಣ್ಣಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸಂದರ್ಭದಲ್ಲಿ ಆಲೋಚನೆ ಮಾಡು.
ನೋಹನು ಪ್ರಾರ್ಥನೆ ಎಲ್ಲರೂ ಕಣ್ಣು ಮುಚ್ಚಿ. ತನ್ನ ದೇವರ ಬರುವಿಕೆಗಾಗಿ ಕಣ್ಣು ಮುಚ್ಚಿ. ಸಿದ್ಧನಾದ. ನೋಹನು ದೇವರ ಸ್ವರವನ್ನ ಗುರುತು ಹಿಡಿದ, ನಂಬಿದ, ಕೇಳಿದ. ಎರಡನೇದಾಗಿ ನೋಹನು ದೇವರು ಹೇಳಿದ ರೀತಿಯಲ್ಲಿ ಅಪ್ಪಣೆಯನ್ನ ಮಾಡಿದ. ಪ್ರಿಯರೇ, ನಾವೆಯನ್ನ ಕಟ್ಟಿದ, ಸುನೀತಿಯನ್ನ ನೋಹನು ಸಾರಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ಸ್ವರವನ್ನ ಕೇಳಿದಂತ ನೋಹ ಇವತ್ತು ನಿನಗೂ ಕೂಡ ದೇವರ ಸ್ವರ ಕೇಳ್ತಾ ಇದೆ. ಈ ಮೃತ್ಯುಂಜಯ ಮಠದಲ್ಲಿ ನಿನಗಾಗಿ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಂಡು, ನಿನ್ನ ರೂಪದಲ್ಲಿರುವ ವ್ಯಕ್ತಿಯನ್ನು ದೇವರು ಆರಿಸಿಕೊಂಡು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಎಷ್ಟು ದಿವಸ ನೀನು ಲೋಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಮುಳುಗಿ, ಪಾಪಗಳಲ್ಲಿ ಸಿಲುಕಿಕೊಂಡು, ರೋಗಕ್ಕೆ, ಅಸಮಾಧಾನಕ್ಕೆ ತುತ್ತಾಗಿ ಜೀವಿಸುವಿ. ಇವತ್ತು ನನ್ನ ಕಡೆ ತಿರುಗು, ಇವತ್ತು ನನ್ನ ಕಡೆ ದೃಷ್ಟಿಸು. ನಿನ್ನನ್ನು ಉಂಟು ಮಾಡಿ ಲೋಕ ಗಳಿಸಿದ ದೇವರು ನಾನೇ. ಅದಕ್ಕಾಗಿಯೇ ನಿನ್ನನ್ನು ರಕ್ಷಿಸಲು ಈ ಲೋಕಕ್ಕೆ ಬಂದಿರುವ ದೇವರು. ನಿನ್ನ ಪಾಪ ಶಾಪಗಳಿಂದ ವಿಮುಕ್ತಿ ಮಾಡಲು ನಿನಗೆ ಬಂದಿರುವ ಶಿಕ್ಷೆಯನ್ನ ನಾನು ಒತ್ತುಕೊಂಡಿದ್ದೇನೆ. ನಾನು ನಿನ್ನ ತಂದೆ, ನೀನು ನನ್ನ ಪುತ್ರ. ಈಗಲಾದರೂ ದೃಷ್ಟಿಸು ಎಂಬುದಾಗಿ ಕರ್ತನು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಪ್ರಿಯರೇ, ಇವತ್ತು ನಿನಗೆ ಬಿಡುಗಡೆ ಕೊಡಲು, ಇವತ್ತು ನಿನ್ನ ಕೊರತೆಗಳಿಂದ ನೀಗಿಸಲು, ಅಸಮಾಧಾನದಿಂದ ನೀಗಿಸಲು, ಬಂಧಿತನದಿಂದ ನೀಗಿಸಲು, ಮಕ್ಕಳ ಮುತ್ತಾತರಿಂದ ಬಂದಿರತಕ್ಕಂಥ ಪಾಪ ಶಾಪಗಳಿಂದ ಬಂದಿರತಕ್ಕಂಥ ರೋಗಗಳನ್ನ ನಿವಾರಣೆ ಮಾಡಲು ಇವತ್ತು ನೀತಿವಂತನಾದ ದೇವರು ನಿನ್ನನ್ನು ಕರೀತಾ ಇದ್ದಾನೆ. ನೀತಿವಂತನಾದ ನಿನ್ನನ್ನು ಉಂಟು ಮಾಡಿ ಲೋಕ ಕಳಿಸಿದ ತಂದೆ ನಿನ್ನ ಕರೀತಾ ಇದ್ದಾನೆ. ನಿನ್ನ ತಪ್ಪುಗಳನ್ನು ಒಪ್ಪಿಕೋ. ಸೃಷ್ಟಿಕರ್ತನನ್ನು ಬಿಟ್ಟು ಇಷ್ಟ ಬಂದಂತೆ ಲೋಕದಲ್ಲಿ ನೀನು ದೇವರಿಗೆ ಕೊಡುವ ಸ್ಥಾನವನ್ನು ಕೊಟ್ಟಿದ್ದೀಯೇನೋ. ನಿನ್ನ ತಂದೆಯನ್ನ ತಂದೆ ಎಂದು ಭಾವಿಸದ ಇತರರಿಗೆ ನಿನ್ನ ತಂದೆ ಎಂದರೆ ನಿನ್ನ ತಂದೆಗೆ ಕೋಪ ಬರುವುದಿಲ್ಲವೋ? ಇವತ್ತು ಸೃಷ್ಟಿ ಮಾಡಿರುವ ದೇವರು ಆತನಿಗೆ ಕೊಡುವ ಮಾನ್ಯತೆಯನ್ನು ನೀನು ಕೊಡದೆ ಸೃಷ್ಟಿ ವಸ್ತುಗಳಿಗೆ, ಕಲ್ಪನೆ ವಿಚಾರಗಳಿಗೆ ಕೊಟ್ಟಿದ್ದೀಯೇನೋ. ನೀನು ಮಾಡಿದ ಪಾಪಕ್ಕೆ ಶಿಕ್ಷೆಯೇ ಅದು ಮರಣ, ರೋದನೆ, ವೇದನೆ, ಬಡತನ.